Shall we start? Listen all of you. Unit 3. Unit 3. Before you read, ಪಾಠ ಓದುವ ಮುಂಚೆ ಒಂದು ಆ್ಯಕ್ಟಿವಿಟಿ ಇದೆ ನೋಡಿ. Imagine your grandfather owns a small piece of land abundant with fruit yielding trees. It is inherited from his ancestors. Your father intends to sell it now. ಅಲ್ಲೇರು ಹತ್ರ ಬರಬೇಡ. Imagine your grandfather owns a small piece of land. ಕಲ್ಪನೆ ಮಾಡ್ಕೊಳ್ಳಿ. ಇಮ್ಯಾಜಿನ್ ಅಂದ್ರೆ ಏನು? ಕಲ್ಪಿಸ್ಕೊಳ್ಳಿ ಏನಂತ. ಯುವರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ನಿಮ್ಮ ತಾತ ಓನ್ಸ್ ಎ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್. ಒಂದು ತುಂಡು ಭೂಮಿ ಇದೆ, ಜಮೀನಿದೆ ಅವ್ರಿಗೆ ಅಂತ ತಿಳ್ಕೊಳ್ಳಿ. ಯಾರಿಗೆ? ಫಾರ್ ಯುವರ್ ಗ್ರ್ಯಾಂಡ್ ಫಾದರ್ ದೇರ್ ಈಸ್ ಎ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್. ಒಂದು ತುಂಡು ಜಮೀನಿದೆ, ಸ್ವಲ್ಪ ಜಮೀನಿದೆ. ಅಬ್ಯುಡೆಂಟ್ ವಿತ್ ಫ್ರೂಟ್ ಯೀಲ್ಡಿಂಗ್ ಟ್ರೀಸ್. ಹಣ್ಣುಗಳು ಹೆಚ್ಚು ಬಿಡುವಂಥ ಮರದ ತೋಪು ಅದು. ಇಟ್ ಈಸ್ ಫುಲ್ ಆಫ್ ಅಬ್ಯುಡೆಂಟ್. ಇಟ್ ಈಸ್ ಫುಲ್ ಆಫ್ ಫ್ರೂಟ್ ಯೀಲ್ಡಿಂಗ್ ಟ್ರೀಸ್. ಫ್ರೂಟ್ ಯೀಲ್ಡ್ ಅಂದರೆ ಫಸಲು ಕೊಡೋದು. ಹಣ್ಣುಗಳನ್ನು ಬಿಡುವಂಥ, ಹೆಚ್ಚು ಹಣ್ಣುಗಳನ್ನು ಕೊಡುವಂಥ ಮರಗಳ ಒಂದು ತೋಪು ಆ ಜಮೀನಲ್ಲಿದೆ. ಇಟ್ ಈಸ್ ಅ ಫ್ರೂಟ್ ಯೀಲ್ಡಿಂಗ್. ದೇರ್ ಆರ್ ಫ್ರೂಟ್ ಯೀಲ್ಡಿಂಗ್ ಟ್ರೀಸ್ ಆರ್ ದೇರ್. ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ಹಿಸ್ ಏನ್ಸೆಸ್ಟರ್ಸ್. ಇನ್ಹೆರಿಟೆಡ್ ಅಂದರೆ ಕೊಡುಗೆಯಾಗಿ ಬಂದಿರೋದು, ಅಂದರೆ ನಮ್ಮ ಪೂರ್ವಿಕರಿಂದ. ಇಟ್ ಈಸ್ ಎ ಗಿಫ್ಟ್ ಫ್ರಮ್ ಅವರ್ ಆನ್ಸೆಸ್ಟರ್ಸ್ ಅಂದರೆ ನಮ್ಮ ಪೂರ್ವಿಕರು. ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ಹಿಸ್ ಆನ್ಸೆಸ್ಟರ್ಸ್ ಅಂದರೆ ಏನಂದರೆ ನಾನು ಪೂರ್ವಿಕರು. ಅವರ್ ಫಾರ್ ಫಾದರ್ಸ್ ಅಂತಾರೆ. ಫೋರ್ ಅಂದರೆ ಈ ಫೋರ್ ಅಲ್ಲ, FOUR ಅಲ್ಲ, FORE. ಫಾರ್ ಫಾದರ್ಸ್ ಅಂದರೆ ನಮ್ಮ ಪೂರ್ವಿಕರು. ಆನ್ಸೆಸ್ಟರ್ಸಿಂದ ಅದು ಗಿಫ್ಟಾಗಿ, ಬಳುವಳಿಯಾಗಿ ಬಂದಿದೆ. ಇನ್ಹೆರಿಟೆಡ್, ವಂಶ ಪಾರಂಪರ್ಯವಾಗಿ ಬರುವುದು, ಬಳುವಳಿಯಾಗಿ ಬರುವುದು. ಇನ್ಹೆರಿಟೆಡ್ ಜನ್ಮಸಿದ್ಧವಾಗಿ ನಮಗೆ ಸಿಕ್ಕಿರುವಂಥದ್ದು. ದ ಗಿಫ್ಟ್ ವಿಚ್ ಈಸ್ ಗಿವನ್ ಟು ಅಸ್ ಬೈ ಬರ್ತ್, ಇಟ್ ಈಸ್ ಇನ್ಹೆರಿಟೆಡ್. ಓಕೆ, ಆನುವಂಶಿಕವಾಗಿ ಬಂದಿದೆ ನಮಗೆ. ಯುವರ್ ಫಾದರ್ ಇಂಟೆಂಡ್ಸ್ ಟು ಸೆಲ್ ಇಟ್. ಯುವರ್ ಗ್ರ್ಯಾಂಡ್ ಫಾದರ್ ಓನ್ಸ್ ಎ ಪೀಸ್ ಆಫ್ ಲ್ಯಾಂಡ್. ನಿಮ್ಮ ಅಜ್ಜನಿಗೆ ಒಂದು ತುಂಡು ಜಮೀನಿದೆ. ದೇರ್ ಆರ್ ಫ್ರೂಟ್ ಯೀಲ್ಡಿಂಗ್ ಟ್ರೀಸ್. ದೇರ್ ಆರ್ ಫುಲ್ ಆಫ್ ಫ್ರೂಟ್ ಯೀಲ್ಡಿಂಗ್ ಟ್ರೀಸ್. ಫ್ರೂಟ್ ಗಿವಿಂಗ್ ಟ್ರೀಸ್, ಹಣ್ಣುಗಳನ್ನು ಕೊಡುವಂಥ ಮರಗಳಿರುವ ಒಂದು ತೋಪಿದೆ. ಬಟ್ ಯುವರ್ ಫಾದರ್ ಈಸ್ ಗೋಯಿಂಗ್ ಟು ಸೆಲ್ ಇಟ್. ಈಗ ನಿಮ್ಮ ತಂದೆ, ನಿಮ್ಮ ಅಜ್ಜನಿಗೆ ಹೆಸರಲ್ಲಿರುವ ಆ ಜಮೀನನ್ನು ನಿಮ್ಮ ತಂದೆ ಯುವರ್ ಫಾದರ್ ಈಸ್ ಗೋಯಿಂಗ್ ಟು ಸೇಲ್ ಇಟ್. ಸೇಲ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯು ಆರ್ ಗ್ರ್ಯಾಂಡ್ ಸನ್, ಯು ಆರ್ ಗ್ರ್ಯಾಂಡ್ ಡಾಟರ್ಸ್, ನೀವು ಮೊಮ್ಮಕ್ಕಳು. ಓಕೆ, ನಾವು ವಾಟ್ ವುಡ್ ಕ್ವೆಶ್ಚನ್ ನೋಡಿ ಏನಿದೆ, ವಾಟ್ ವುಡ್ ಬಿ ದ ರಿಯಾಕ್ಷನ್ ಆಫ್ ಯುವರ್ ಗ್ರ್ಯಾಂಡ್ ಫಾದರ್. ಹಂಗೆ ಸೇಲ್ ಮಾಡೋಕ್ಕೆ ಹೋದಾಗ ನಿಮ್ಮ ಗ್ರ್ಯಾಂಡ್ ಫಾದರ್, ನಿಮ್ಮ ಅಜ್ಜನ ರಿಯಾಕ್ಷನ್ ಏನು ಅಂತ ಫಸ್ಟ್ ಕ್ವೆಶ್ಚನ್ ಏನಿರುತ್ತೆ. ವಾಟ್ ಈಸ್ ಯುವರ್ ಗ್ರ್ಯಾಂಡ್ ಫಾದರ್ಸ್ ರಿಯಾಕ್ಷನ್. ನೆಕ್ಸ್ಟ್ ಬಿ, ಕಂಪ್ಲೀಟ್ ದ ಡೈಲಾಗ್ ಬಿಟ್ವೀನ್ ಯುವರ್ ಫಾದರ್ ಆ್ಯಂಡ್ ಯುವರ್ ಗ್ರ್ಯಾಂಡ್ ಫಾದರ್. ಅವ್ರು ಕೊಟ್ಟಿದ್ದಾರೆ. What will be the reaction of your grandfather? What will be the talking of your father? That's a good conversation.
ದಟ್ಸ್ ಎ ಕಾನ್ವರ್ಸೇಷನ್, ದಟ್ಸ್ ಡೈಲಾಗ್ ಬಿಟ್ವೀನ್ ಫಾದರ್ ಆ್ಯಂಡ್ ಹಿಸ್ ಸನ್, ಗ್ರ್ಯಾಂಡ್ ಫಾದರ್ ಆ್ಯಂಡ್ ಫಾದರ್. ನಿಮ್ಮ ತಾತನಿಗೂ ನಿಮ್ಮ ಅಪ್ಪನಿಗೂ ಈಗ ಮಾತುಕತೆ. ಐ ವಾಂಟ್ ಮನಿ, ಐ ಹ್ಯಾವ್ ಪ್ರಾಬ್ಲಮ್, ಸೊ ಐ ಆಮ್ ಗೋಯಿಂಗ್ ಟು ಸೆಲ್ ಇಟ್, ನಾವು ಇದನ್ನು ನಾನು ಮಾರಿಬಿಡ್ತೀನಿ ಅಂತ ನಿಮ್ಮ ಅಪ್ಪ ಹೊರಡ್ತಾರೆ. ಆಗ ಏನು ಕಾನ್ವರ್ಸೇಷನ್ ಅವರಿಬ್ಬರ ಮಧ್ಯೆ ನೋಡಿ ನೀವು ಅದಕ್ಕೆ ಕಂಪ್ಲೀಟ್ ಮಾಡಬೇಕು. ಫಾದರ್, ನಿಮ್ಮ ತಂದೆ ಹೇಳ್ತಾ ಇರೋದು, ಅವರ ತಂದೆ ಹತ್ರ ಮಾತಾಡ್ತಿರೋದು, ಫಾದರ್, ಕುಡ್ ವಿ ಸೆಲ್ ದ ಲ್ಯಾಂಡ್? ಯಾಕಂದ್ರೇನು? ಜಮೀನು ಮಾರ್ಬಿಡೋದಾ? ಕುಡ್ ವಿ ಸೆಲ್ ದಿ ಲ್ಯಾಂಡ್? ಸೇಲ್ ಮಾಡ್ಬಿಡ್ಲಾ? ನೋಡಿ, ಆ್ಯಕ್ಚುಲಿ ಸೇಲ್ ಅನ್ನೋ ಪದ ಇದೆಯಲ್ಲ, ಇಲ್ಲಿ ಸೆಲ್ ಅಂತ ಇದೆ. SELL ಸೆಲ್ ಬೇರೆ, CELL ಸೆಲ್ ಬೇರೆ. ಇನ್ನೂ ಒಂದು ಪದ ಇದೆ SHELL ಶೆಲ್ ಬೇರೆ ಇದೆ. ಏನು ಡಿಫ್ರೆನ್ಸ್? ಸೊ ವಾಟ್ ಇಸ್ ದ ಡಿಫ್ರೆನ್ಸ್? CELL ಸೆಲ್, SELL ಸೆಲ್, SHELL ಶೆಲ್. ರಿಮೋಟ್ಗೆ ಹಾಕೋ ಸೆಲ್ಲು, ಅದನ್ನು ಬ್ಯಾಟ್ರಿ ಅಂತಲೂ ಕರೀತಾರೆ. ಇರಲಿ, ಅದನ್ನು ಮೊದಲಿಂದ ನಾವು ಸೆಲ್ ಅಂದರೆ ಸೆಲ್, ಅದು CELL. ಕೋಶ, ಜೀವಕೋಶ ಅಂತೀವಲ್ಲ, ಶೆಲ್, SHE ಶೆಲ್ ಅಂದರೆ ಕವಚ. ಆಮೆ ಮೇಲೆ ಇರುತ್ತಲ್ಲ, ಟಾಟಾಯ್ಸ್ ಮೇಲೆ ಕವಚ, ಶೀಲ್ಡ್ ಅಂತ, ಕವಚ, ಅದು ಶೆಲ್, SHELL. ಅದು ಬರ್ಕೊಳ್ಳಿ ಒಂದು ಕಡೆ, CELL ಸೆಲ್, ಕೋಶ ಅಂತ ಬರ್ಕೊಳ್ಳಿ. SELL ಸೆಲ್, ಮಾರುವುದು ಅಂತ ಕ್ರಿಯಾಪದ ಇದು. SELL ಸೆಲ್ ಅನ್ನೋದು ವರ್ಬ್, ಕ್ರಿಯಾಪದ. ಸೆಲ್, ಮಾರೋದು. ಪಾಸ್ಟ್ ಟೆನ್ಸ್ ಅನ್ನೋದಕ್ಕೆ, ಸೊ ವಾಟ್ ಇಸ್ ದ ಪಾಸ್ಟ್ ಟೆನ್ಸ್ ಫಾರ್ SELL? ಸೋಲ್ಡ್ ಔಟ್ ಆಯಿತು ಅಂತ ನೋಡಿ. ಸೋಲ್ಡ್, SOLD, ಸೋಲ್ಡ್ ಅಂದರೆ ಮಾರಾಟ ಆಗೋಯ್ತು ಅಂತ. ಆದರೆ ಸೇಲ್ ಅಂತಾರಲ್ಲ, ಏನು SALE ಸೇಲ್, ಅದು ಕೂಡ ಮಾರಾಟ ಅಂತಾನೆ. ಅದು ನಾಮಪದ ಆಗುತ್ತೆ, ನೌನ್ ಆಗುತ್ತೆ. SELL ಸೆಲ್ಲು ಮತ್ತು ಸೋಲ್ಡು ಅವೆರಡು ವರ್ಬ್ಗಳಾಗ್ತವೆ. ಸೆಲ್, ಸೋಲ್ಡ್, ಮಾರು, ಸೆಲ್ ಮಾಡು, ಸೆಲ್ ಮಾರು. ಸೋಲ್ಡ್, ಮಾರಿದ, ಪಾಸ್ಟ್ ಟೆನ್ಸ್ ಆಯಿತು. ಅದೇ ಸೇಲ್, SALE ಸೇಲ್, ಮಾರಾಟ, ಅದು ನಾಮಪದ ಆಗುತ್ತೆ, ನೌನ್ ಆಗುತ್ತೆ. 4 ಟೈಪ್ಸ್ ಆಫ್ ನೌನಲ್ಲಿ ಅದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ನಾಮಪದದ 4 ರೂಪಗಳು ಹೇಳಿದ್ದೀನಲ್ಲ ನಿಮಗೆ, ವಿಧಗಳು: ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್. ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್. 4 ವಿಧದ ನಾಮಪದಗಳಿವೆ, ನೌನ್ಸ್ ಇದ್ದಾವೆ. ನೌನ್: ಕಾಮನ್ ನೌನ್, ಬಾಯ್, ಗರ್ಲ್, ಪೆನ್, ಬೆಂಚ್, ಬೋರ್ಡ್, ಹೌಸ್, ಕಾಮನ್ ನೌನ್. ಪ್ರಾಪರ್ ನೌನ್, ಪರ್ಟಿಕ್ಯುಲರ್ ಇಂಡಿವಿಜುವಲ್ ನೇಮ್, ರಾಜೇಶ್, ಕಮಲಾ, ಪ್ರಾಪರ್ ನೌನ್. ಹರಳ್ಕೆರೆ, ಸೊ ವಿಲೇಜ್ ಕಾಮನ್ ನೌನ್ ಆಗಿಬಿಡುತ್ತೆ. ಹರಳ್ಕೆರೆ ಅಂದಾಗ ಪ್ರಾಪರ್ ನೌನ್, ನಿರ್ದಿಷ್ಟವಾದ ಹೆಸರು, ಪ್ರಾಪರ್ ನೌನ್. ಕಲೆಕ್ಟಿವ್ ನೌನ್, ಒಂದು ಗುಂಪಿಗೆ ಹೆಸರು, ಕ್ಲಾಸ್ ಇಸ್ ಎ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಬಂಚ್, ಗ್ರೂಪ್ ಆಫ್ ಕೀಸ್, bunch of grapes, fruits. Library, group of books. Forest, trees. Army, soldiers. ಅವೆಲ್ಲ ಕಲೆಕ್ಟಿವ್ ನೌನು, ಒಂದು ಗುಂಪಿಗೆ ಹೆಸರು ಕೊಡೋದು. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಕ್ರಿಯಾಪದ ಮತ್ತು ಗುಣವಾಚಕ ಪದಗಳ ನಾಮಪದದ ರೂಪ. ಅಬ್ಸ್ಟ್ರಾಕ್ಟ್ ನೌನ್ ಈಸ್ ಅ ನೌನ್ ಫಾರ್ಮ್ ಆಫ್ ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಗಳ, ವರ್ಬ್ಗಳ ನಾಮಪದದ ರೂಪ, ಅದು ಕೂಡ ನೌನ್ ಆಗುತ್ತೆ. ಅದನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೀತೀವಿ. ನೋಡಿ, ಇಲ್ಲಿ ಹೇಳಿದ್ನಲ್ಲ, ಮಾರು ಕ್ರಿಯಾಪದ, ಮಾರಿದ, ಸೋಲ್ಡ್, ಸೆಲ್, ಸೋಲ್ಡ್ ಕ್ರಿಯಾಪದಗಳು.
ಅವುಗಳ ನಾಮಪದದ ರೂಪ. ಸೇಲ್, ಮಾರಾಟ, ಅದು ನಾಮಪದ. ದಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಯು ಗಾಟ್ ಮೈ ಪಾಯಿಂಟ್? ಅಂಡರ್ಸ್ಟುಡ್? ಹಾಂ, ಹೀಗೆ. ಸೊ ಇಲ್ಲಿ ಸೊ ವಾಟ್ ಐ ವಾಸ್ ಟೆಲಿಂಗ್ ಯು, so this is the conversation, dialogue between father and grandfather. So grandson, granddaughter is the witness between the conversation between his father and his grandfather. ತಂದೆ ಮತ್ತು ಅಜ್ಜ ಮಾತಾಡ್ತಿರೋ ಸಂಭಾಷಣೆನ ಮೊಮ್ಮಗ ಅಥವಾ ಮೊಮ್ಮಗಳು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಏನು ಮಾತಾಡ್ತಾರೆ ನೋಡಿ. ಫಾದರ್ ಕುಡ್ ವಿ ಸೆಲ್ ದ ಲ್ಯಾಂಡ್? ಅಪ್ಪ, ನಾವು ಜಮೀನನ್ನು ಮಾರ್ಬಿಡೋದೆ ಅಂತ ಕೇಳ್ದ. ಗ್ರ್ಯಾಂಡ್ ಫಾದರ್ ಕೀಪ್ ಸೈಲೆಂಟ್ ಫಾರ್ ಎ ಫ್ಯೂ ಸೆಕೆಂಡ್ಸ್. ಸ್ವಲ್ಪ ಹೊತ್ತು, ಕೆಲವು ಕ್ಷಣ ಮೌನವಾಗಿದ್ದು ಅಜ್ಜ ಮಾತಾಡ್ತಾರೆ. ಏನಂತ? ನೋ, ವಿ ಶುಡ್ ನಾಟ್. ಏನಂದರು ಗ್ರ್ಯಾಂಡ್ ಫಾದರು? ಡಿಡ್ ಹಿ ಅಗ್ರಿ? ಒಪ್ಕೊಂಡ್ರಾ ಸೇಲ್ ಮಾಡೋದಕ್ಕೆ? ನೋ, he did not agree. Grandfather did not agree to sell his land. ಹೇಳ್ತಾರೆ, ನೋ, ವಿ ಶುಡ್ ನಾಟ್. ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ಮೈ ancestors. ನಮ್ಮ ಪೂರ್ವಿಕರಿಂದ ನನಗೆ ಬಳುವಳಿಯಾಗಿ ಬಂದಿರೋದು. ನನಗೆ ಅದನ್ನು ಮಾರುವ ಅಧಿಕಾರವಿಲ್ಲ ಅಂತ ಹೇಳೋದು. ನಾನು ಸ್ವಂತ ಸಂಪಾದನೆ ಮಾಡಿರೋದ್ರ ಮೇಲೆ ನನಗೆ ಅಧಿಕಾರ. ಐ ಹ್ಯಾವ್ ರೈಟ್. ಅದಕ್ಕೆ ಇಲ್ಲಿ ಅವರು ಗ್ರ್ಯಾಂಡ್ ಫಾದರ್ ಹೇಳೋದು, ವಿ ಶುಡ್ ನಾಟ್. ಇಟ್ ಈಸ್ ಇನ್ಹೆರಿಟೆಡ್ ಫ್ರಮ್ ಮೈ ಆನ್ಸೆಸ್ಟರ್ಸ್. ನನ್ನ ಪೂರ್ವಕರಿಂದ ಇನ್ಹೆರಿಟೆಡ್, ಗಿಫ್ಟ್ ಆಗಿ ಬಂದಿದೆ, ಬಳುವಳಿಯಾಗಿ ಬಂದಿದೆ. ವಿ ಶುಡ್ ನಾಟ್, ನಾವು ಮಾರಬಾರ್ದದ. ಆಗ ಅವರಪ್ಪ ಅಂದರೆ ಈ ಮೊಮ್ಮಗರ ಇವರಪ್ಪ ಕೇಳ್ತಾರೆ, ಏನಂತ? ಸೊ ವಾಟ್? ಪೂರ್ವಿಕರಿಂದ ಬಂದ್ಬಿಟ್ಟಿದ್ರೆ ಹಾಗಾದ್ರೆ ಏನು? ಹಾಗಾದರೆ ಮಾರಂಗಿಲ್ವಾ ಅಂತ ಅವ್ರ ಮಗ ಚರ್ಚೆ ಮಾಡಿ. ಸೊ ವಾಟ್? ಬಂದ್ಬಿಟ್ಟಿದ್ರೇನು ಅಂತ. ಆನ್ಸೆಸ್ಟರ್ಸಿಂದ ಇನ್ಹೆರಿಟೆಡ್ ಆಗಿ ಬಂದಿದೆ, ಗಿಫ್ಟ್ ಆಗಿ ಬಂದಿದೆ, ಬರಲಿ ಬಿಡಿ ಅಂತೀವಲ್ಲ ಹಂಗೆ. ಸೊ ವಾಟ್? ಬಂದ್ಬಿಟ್ರೇನು? ಸೊ ವಾಟ್? ಆಗ ನೋಡಿ, ಇವೆಲ್ಲ ಕಾನ್ವರ್ಸೇಷನ್ ಸ್ಟೈಲು ನೀವು ತಿಳ್ಕೊಬೇಕು ಇವೆಲ್ಲ. ಸೊ ವಾಟ್? ಇಲ್ಲ, ನಾನು ಬಂದೆ ಕಣೋ, ನನಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ನಿನಗೆ, ಹೆಂಗನ್ಬಿಟ್ರೆ ಹೆಂಗಪ್ಪ ಅಂತೀವಲ್ಲ ನಾವು. ಸೊ ವಾಟ್ ಅಂತ ಆ ರಿಯಾಕ್ಷನ್, ಅದು ಆ ರಿಯಾಕ್ಷನಿಗೆ ಕೊಡೋದು. ಸೊ ವಾಟ್ ಏನನ್ನೋದು? ಸೇ ಆಲ್ ಆಫ್ ಯು. ಆಗ ಗ್ರ್ಯಾಂಡ್ ಫಾದರ್ ಹೇಳ್ತಾರೆ. ಸೊ ಗ್ರ್ಯಾಂಡ್ ಫಾದರ್ ಏನು ಹೇಳ್ತಾರೆ ನೋಡಿ, ತನ್ನ ಮಗ ಹಂಗೆ ರಿಯಾಕ್ಟ್ ಮಾಡಿದ್ಮೇಲೆ, ಇಟ್ ಈಸ್ ಮೈ ಪ್ರೈಸ್ಡ್ ಪೊಸೆಷನ್. ನಾನು ಹೇಳಿದ್ನಲ್ಲ, ಪ್ರೈಸು ನನಗೆ ಬಹುಮಾನವಾಗಿ ಬಳುವಳಿಯಾಗಿ ಬಂದಿರೋದಿದು. ಪೊಸೆಷನ್, ಒಡೆತನ, ನನಗೆ ಈ ಬಂದಿರೋ ಒಡೆತನ. ಪೊಸೆಷನ್ ಅಂದರೆ ನನ್ನ ಕಂಟ್ರೋಲು ಅಂತ, ನನಗೆ ಅದ್ರ ಮೇಲೆ ಇರೋ ಅಧಿಕಾರ, ನನಗೆ ಆ ಪ್ರಾಪರ್ಟಿ ಮೇಲೆ ಇರೋ ಅಧಿಕಾರ ನನಗೆ ಬಂದಿರೋದು ಪ್ರೈಸ್ ಆಗಿ. ಇಟ್ಸ್ ಗಿಫ್ಟಾಗಿ ಬಂದಿರೋದು, ಅದು ಬಳುವಳಿಯಾಗಿ ಬಂದಿರೋದು. ಸೊ ಐ ಕೆನಾಟ್, ವಿ ಶುಡ್ ನಾಟ್ ಸೆಲ್ ಇಟ್. ಮಾರಕ್ಕಾಗಲ್ಲ, ವಿ ಶುಡ್ ನಾಟ್ ಸೆಲ್ ಇಟ್ ಅಂತ. ಸೊ ದ ರಿಮೈನಿಂಗ್ ಕಾನ್ವರ್ಸೇಷನ್ಸ್ ಆರ್ ಕೆಪ್ಟ್ ಬ್ಲ್ಯಾಂಕ್. ದೇರ್ ಆರ್ ನೋ ಫರ್ದರ್ ಕಾನ್ವರ್ಸೇಷನ್, isn't it? What will be the reaction of father? Then what will be the reaction of grandfather? All everything is kept blank. Further dialogues are not given, isn't it? So you have to do that. ಕೊಟ್ಟಿಲ್ವಲ್ಲ ಮುಂದಕ್ಕೆ. ಆಮೇಲೆ ಏನು ಮಾತಾಡಿರ್ಬೋದು, ಇವೆಲ್ಲ ಈಸಿ ನಿಮಗೆ. ಏನು ಅಂತ, ಇಲ್ಲಿವರೆಗೆ ನನ್ನ ಅಜ್ಜ ಪ್ರೈಸ್ಡ್ ಮನೆಯಾಗಿ ಬಂದಿದೆ ಅಥವಾ ಪ್ರೈಸ್ಡ್ ಪೊಸಿಷನ್ ಆಗಿ ಬಂದಿದೆ ಅಂತ ಹೇಳಿದಾಗ ನಾವು ಮಾರೋಕ್ಕಾಗಲ್ಲ ತಂದೆ. ಆಗ ಬಂದುಬಿಟ್ರೇನು ಅಂತ.
ಆಮೇಲೆ ಮುಂದಕ್ಕೆ ಏನು ಮಾತಾಡಿರ್ಬೋದು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡಿಕೊಂಡು ಅದನ್ನು ಫಿಲಪ್ ಮಾಡಿ. ಓಕೆ, ಫಿಲಪ್ ಮಾಡಿ ನನಗೆ ಹೋಮ್ವರ್ಕನ್ನು ಕಳಿಸ್ಬೇಕು. ಈ ನೋಡಿ, ಒಂದು ಕ್ವೆಶನ್ ಆನ್ಸರ್ ಕೊಡ್ತೀವಿ, ನೋಟ್ಸ್ ಕೊಡ್ತೀವಿ, ಬಾಯ್ಪಾಠ ಮಾಡ್ತೀರಿ, ಬರೀತೀರಿ, ಅದು ಯಾವುದು ನಿಮ್ಮ ಟ್ಯಾಲೆಂಟ್ ಅಲ್ಲ. ದಟ್ ಈಸ್ ನಾಟ್ ಯುವರ್ ಟ್ಯಾಲೆಂಟ್, ನಿಮ್ಮ ಎಬಿಲಿಟಿ ಅಲ್ವೇ ಅಲ್ಲ ಅದು. ಸೊ ಈ ಥರ ಕ್ವೆಶ್ಚನ್ಗಳಿಗೆ ನೀವು ಥಿಂಕ್ ಮಾಡಿ ಬರೀತೀರಲ್ಲ, ದಟ್ ಈಸ್ ಯುವರ್ ಪ್ರಾಪರ್ಟಿ. ನೋಡಿ ಹೆಂಗೆ, ನಾನು ನೋಟ್ಸ್ ಕೊಡೋದು, ನೀವು ಬಾಯ್ಪಾಠ ಮಾಡೋದು, ವಾಮಿಟ್ ಮಾಡೋದು, ಅರೆ ಬರೆಯೋದು ಅದು ನಿಮ್ಮ ಟ್ಯಾಲೆಂಟ್ ಅಲ್ಲ, ಅದು ನನ್ನ ಟ್ಯಾಲೆಂಟ್. ನಿಮ್ಮ ಟ್ಯಾಲೆಂಟ್ ಯಾವುದು ಅಂದರೆ, ಇಂಥ ಟಾಸ್ಕ್ ಕೊಟ್ಟಾಗ ನೀವು ಥಿಂಕ್ ಮಾಡಿ ಬರೀತೀರಲ್ಲ ಅಲ್ವಾ, ಇದು ನಿಮ್ಮ ಎಬಿಲಿಟಿ. ನಿಮ್ಮ ಎಬಿಲಿಟಿ ಇಂಪ್ರೂವ್ ಆಗಬೇಕು, ಆ ಕಡೆ ನೋಡಲೇಬೇಡಿ. ನಿಮ್ಮ ಎಬಿಲಿಟಿ ಇಂಪ್ರೂವ್ ಆಗಬೇಕಾದ್ರೆ ಈ ಥರದ ಆ್ಯಕ್ಟಿವಿಟಿಗಳನ್ನು ನೀವು ಥಿಂಕ್ ಮಾಡಿ ಓನಾಗಿ ಬರೀಬೇಕು. ಡೆಫಿನೆಟ್ಲಿ ಯು ವಿಲ್ ಬಿ ಜೀನಿಯಸ್, ಯು ವಿಲ್ ಬಿ ಬ್ರಿಲಿಯಂಟ್. ನೀವು ಇಂಪ್ರೂವ್ ಆಗೋದು ಅಂಥ ಟೈಮಲ್ಲ, ಆ ಥರ ಕ್ವೆಶನ್ಗಳಿಗೆ ಆನ್ಸರ್ ಮಾಡಿದಾಗ. Isn't it? Can you do it? Huh? Definitely. ಕನ್ನಡದಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಅವರಿಬ್ಬರು ಕನ್ವರ್ಸೇಷನ್ ಮುಂದಕ್ಕೆ ಹೆಂಗೆ ಡೆವಲಪ್ ಆಗಿರ್ಬೋದು, ಜಸ್ಟ್ ಇಮ್ಯಾಜಿನ್. ಕನ್ನಡದಲ್ಲೇ ಮಾತೃಭಾಷೆ, ಮದರ್ ಟಂಗ್ ಕನ್ನಡ ಅಲ್ವಾ, ಕನ್ನಡದಲ್ಲಿ ಅವ್ರ ಸಂಭಾಷಣೆ ಮತ್ತೆ ಹೆಂಗೆ ಕಂಟಿನ್ಯೂ ಆಗಿರ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಬರ್ಕೊಳ್ಳಿ. ಫಾದರ್ ಡೈಲಾಗು, ಗ್ರ್ಯಾಂಡ್ ಫಾದರ್ ಡೈಲಾಗು ಬರ್ಕೊಳ್ಳಿ. ಆಮೇಲೆ ಸಿಂಪಲ್ ಇಂಗ್ಲೀಷ್ಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ. ಓಕೆ, ಫಾದರ್ ಇವರ ಫಾದರ್ ಏನು ಹೇಳಿರ್ಬೋದು ಅವಾಗ, ಮೈ ಡಾಟರ್ ಈಸ್ ದೇರ್, ಶಿ ಈಸ್ ಟು ಗೆಟ್ ಮ್ಯಾರಿಡ್. ಮೈ ಡಾಟರ್ ಈಸ್ ಟು ಗೆಟ್ ಮ್ಯಾರಿಡ್, ಅವಳಿಗೆ ಮದುವೆ ಆಗಬೇಕು. ಐ ಹ್ಯಾವ್ ಟು ಗೆಟ್ ಮನಿ ಫಾರ್ ಮೈ ಸನ್ಸ್ ಎಜುಕೇಷನ್ ಅಂತ ಅವನು ಆರ್ಗ್ಯುಮೆಂಟ್ ಮಾಡ್ಬೋದು ಮಗ. ಗ್ರ್ಯಾಂಡ್ ಫಾದರ್ ಅದಕ್ಕೆ ಬೇರೆ ಏನೋ ಹೇಳ್ಬೋದು, ಬೇರೆ ಏನೋ ರೂಟ್ಸ್ ಹೇಳ್ಬೋದು, ಬೇರೆ ಏನೋ ಐಡಿಯಾಸ್ ಕೊಡ್ಬೋದು. ಅವನ್ನೆಲ್ಲ ಇಮ್ಯಾಜಿನ್ ಮಾಡಿ ಬರೀಬೋದು. ಒಂದು ಕ್ಲೂ ಕೊಟ್ಬಿಟ್ಟಿದ್ದೀನಿ ನಾನೀಗ ಅಲ್ವಾ, ಮಗಳ ಮದುವೆಗೆ ಅಥವಾ ಎಜುಕೇಷನ್ಗೆ ಬೇಡ, ಮದುವೆ ವಿಚಾರ ಬೇಡ, ಅಲ್ಲಿ ಮಕ್ಕಳ ಎಜುಕೇಷನ್ಗೆ ಅಂತಲೇ ನೀವು ಥಿಂಕ್ ಮಾಡ್ಬೋದು, ಬೇರೆ ಏನೋ ರೀಸನ್ನ ಕೊಡ್ಬೋದು. ಅದಿಲ್ಲ ಅಂದರೆ ಏನಪ್ಪ, ನಾನು ಬೇರೆ ಒಂದು ಸೈಟ್ ತೊಗೊಂಡಿದ್ದೀನಿ, ಅಲ್ಲಿಗೆ ದುಡ್ಡು ಕೊಡಬೇಕು, ಐ ವಾಂಟ್ ಟು ಪರ್ಚೇಸ್ ಎ ಸೈಟ್, ಇಸ್ಂಟ್ ಇಟ್? ಸೊ ಆ ಥಿಂಕಿಂಗ್ ಎಲ್ಲ ಮಾಡಿ ನೀವು ಯು ಆ್ಯಡ್ ಎಕ್ಸ್ಟ್ರಾ ಪಾಯಿಂಟ್ಸ್ ಇನ್ ದಟ್ ರಿಯಾಕ್ಷನ್ ಆ್ಯಂಡ್ ದ ಡೈಲಾಗ್ ಬಿಟ್ವೀನ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್. ಅರ್ಥ ಆಯ್ತಾ? ಹಾಂ, ಮುಂದಕ್ಕೆ ಹೋಗೋಣ. ಸೊ ದ ಟೈಟಲ್ ಆಫ್ ದಿ ಲೆಸನ್ ಈಸ್ ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮಿಡಿಯೋ. ಎಷ್ಟು ಚೆನ್ನಾಗಿದೆ ನೋಡಿ. ಜೆಂಟಲ್ಮ್ಯಾನ್, ಒಬ್ಬ ಸಭ್ಯ ವ್ಯಕ್ತಿ, ಡಿಸೆಂಟ್ ಪರ್ಸನ್ ಏನಂತ ಕರಿತೀವಿ? ಜೆಂಟಲ್ಮ್ಯಾನ್ ಅಂತ ಕರಿತೀವಿ. ಜೆಂಟಲ್ಮ್ಯಾನ್, ಮೆಂಟಲ್ ಮ್ಯಾನ್ ಅಲ್ಲ. ಜೆಂಟಲ್ಮ್ಯಾನ್ಗೆ ಆಪೋಸಿಟ್ ಮೆಂಟಲ್ ಮ್ಯಾನ್ ಅಲ್ವಾ? ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮಿಡಿಯೋ. ರಿಯೋ ಎನ್ ಮಿಡಿಯೋ ಅನ್ನೋದು ಒಂದು ಊರಿನ ಹೆಸರು. ಇಟ್ ಈಸ್ ಎ ನೇಮ್ ಆಫ್ ಎ ವಿಲೇಜ್. ಇಟ್ಸ್ ನೇಮ್ ಆಫ್ ಎ ವಿಲೇಜ್, ಒಂದು ಹಳ್ಳಿ ಹೆಸರು, ಒಂದು ಪ್ರದೇಶದ ಹೆಸರು. ಇಟ್ ಈಸ್ ಎ ನೇಮ್ ಆಫ್ ಎ ರೀಜನ್. ಇಟ್ ಈಸ್ ನೇಮ್ ಆಫ್ ಎ ಪ್ಲೇಸ್. ರಿಯೋ ಎನ್ ಮಿಡಿಯೋದ ಒಬ್ಬ ಸಭ್ಯಸ್ಥ, ಒಬ್ಬ ಸಭ್ಯ ವ್ಯಕ್ತಿ, ಜೆಂಟಲ್ಮ್ಯಾನ್ ಆಫ್ ರಿಯೋ ಎನ್ ಮಿಡಿಯೋ. ಸೊ ದಿಸ್ ಈಸ್ ದ ಸ್ಟೋರಿ ರಿಟನ್ ಬೈ ಜುವನ್. ಅಲ್ಲಿ JUAN ಇದೆ, ಅಲ್ಲಿ ಜೆ ಸೈಲೆಂಟ್ ಮಾಡಿ ಓದ್ಕೊಳ್ತಾರೆ ಫಾರಿನಲ್ಲದೆಲ್ಲ. ಯುವನ್ ಅಂತ ಓದ್ಕೋಬೇಕದ. JUAN ಇರೋದನ್ನು ಏನಂತ ಓದ್ಕೋಬೇಕು? ದರ್ ಇಸ್ ಜೆ ಸೈಲೆಂಟ್ ಲೆಟರ್. ಯುವನ್ AA ಸೆಡಿಲೋ. ಸಡಿಲ ಅಲ್ಲ,
ಸೆಡಿಲೋ, SEDILLO, ಸೆಡಿಲೋ. UNAA ಸೆಡಿಲೋ is the author, ಸ್ಟೋರಿ ರೈಟರ್, ಆಥರ್ ಆಫ್ ದಿಸ್ ಸ್ಟೋರಿ. ಎಂಥ ಬ್ಯೂಟಿಫುಲ್ ಸ್ಟೋರಿ ಗೊತ್ತಾ ಇದು. ರಿಯಲಿ ಹಾರ್ಟ್ ಟಚಿಂಗ್ ಸ್ಟೋರಿ, ವೆರಿ ಬ್ಯೂಟಿಫುಲ್ ಸ್ಟೋರಿ. ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಇಟ್. ಶಾಲ್ ವಿ ಸ್ಟಾರ್ಟ್? ಬಾಟಮ್ ಲೈನ್ಸಲ್ಲಿ ವರ್ಡ್ಸ್ ಇವೆ, ನೋಡ್ಕೊಳ್ಳಿ ಅದ ಅಲ್ವಾ? ಹಾಗೆ ಪೆನ್ನಲ್ಲಿ ಬರ್ಕೊಂಬಿಡಿ ಇಮಿಡಿಯೇಟಾಗಿ. ರಿಯೋ ಆ್ಯಂಡ್ ಮಿಡಿಯೋ, ಎ ಪ್ಲೇಸ್ ಇನ್ ಸಾಂತಾ ಫೆ ಕೌಂಟಿ, ನ್ಯೂ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸಿನ ಅಂದರೆ ಅಮೇರಿಕದ ಸಾಂತಾ ಫೆ ಕೌಂಟಿ ಅನ್ನುವ ನ್ಯೂ ಮೆಕ್ಸಿಕೋ ರಾಜ್ಯದ ಸಾಂತಾ ಫೆ ಕೌಂಟಿ ಅಂದರೆ ಆ ಜಿಲ್ಲೆಯಲ್ಲಿ ಬರುವ ಒಂದು ಸ್ಥಳ ರಿಯೋ ಆ್ಯಂಡ್ ಮಿಡಿಯೋ ಅನ್ನೋದು. ಇಟ್ ಈಸ್ ಇನ್ ಅಮೇರಿಕಾ. ಓಕೆ, ಇನ್ ಮೆಕ್ಸಿಕೋ ಸ್ಟೇಟ್, ಅಮೇರಿಕದ ಮೆಕ್ಸಿಕೋ ಸ್ಟೇಟ್ನಲ್ಲಿ ಬರುವಂಥ ಒಂದು ಪ್ಲೇಸ್. ಇಟ್ ಈಸ್ ಎ ಪ್ಲೇಸ್ ಇನ್ ಮೆಕ್ಸಿಕೋ ಆಫ್ ಅಮೇರಿಕಾ. ನೆಕ್ಸ್ಟ್, ನೆಗೋಷಿಯೇಷನ್ ಅಂದರೆ ಏನು? ಅಫಿಷಿಯಲ್ ಡಿಸ್ಕಷನ್, ಒಂದು ಔಪಚಾರಿಕ ಒಪ್ಪಂದ, ಔಪಚಾರಿಕ ನಿರ್ಧಾರ, ಚರ್ಚೆ. ನೆಗೋಷಿಯೇಷನ್ ಒಂದು ಕರಾರು ಅಂತ ತಿಳ್ಕೊಬೋದು, ಒಂದು ಅಗ್ರಿಮೆಂಟ್ ಅಂತೂ ಅರ್ಥ ಮಾಡ್ಕೋಬೋದು. ಇಟ್ ಈಸ್ ಆನ್ ಅಫಿಷಿಯಲ್ ಡಿಸ್ಕಷನ್ ಫಾರ್ ಆ್ಯನ್ ಅಗ್ರಿಮೆಂಟ್, ಒಂದು ಒಪ್ಪಂದಕ್ಕೆ ನೆಗೋಸಿಯೇಷನ್. ಆಮೇಲೆ ರೆಚ್ಡ್ ಅಂತಿದೆಪ್ಪ, ಹಾಂ, ರೆಚ್ಡ್ ಅಂತಿದೆ. ರೆಚ್ಡ್ ಅಲ್ಲಿ ಡಬ್ಲ್ಯೂ ಸೈಲೆಂಟ್ ಮಾಡ್ಕೊಳ್ಳಿ. ರೆಚ್ಡ್ ಅಂತಿದೆ. ಅನ್ಪ್ಲೆಸೆಂಟ್, ಪ್ಲೆಸೆಂಟ್ ಅಂದರೆ ಹಿತಕರವಾದದ್ದು, ಸಂತೋಷ ಕೊಡೋದು. ಅನ್ಪ್ಲೆಸೆಂಟ್ ಅಂದರೆ ಅಹಿತಕರವಾದದ್ದು, ಸಂತೋಷ ಅಲ್ಲದೆ ಇರೋದು. ಬರ್ಕೊಳ್ಳಿ. ಅನ್ಪ್ಲೆಸೆಂಟ್ ಅಂದ್ರೇನು? ಅಹಿತಕರ, ಅನ್ಪ್ಲೆಸೆಂಟ್. ನೆಕ್ಸ್ಟ್, ಕ್ವಾಯಿಂಟ್ ಅಂತ ಇದೆ. QUAINT. ಕ್ವಾಯಿಂಟ್ ಅಂದರೆ ಅನ್ಯೂಶುವಲ್ ಆ್ಯಂಡ್ ಅಟ್ರಾಕ್ಟಿವ್, ಎಸ್ಪೆಷಲಿ ಇನ್ ಆ್ಯನ್ ಓಲ್ಡ್ ಫ್ಯಾಷನ್ಡ್ ವೇ. ಯೂಶುವಲ್ ಅಲ್ಲ, ಒಂದು ಸಾಮಾನ್ಯವಾದದ್ದು. ಯೂಶುವಲ್ ಅಂದರೆ ಯೂಶುವಲ್ ಆಗಿ ನಾವು ಮಾತಾಡ್ತೀವಲ್ಲ ಅಂತೀವಲ್ಲ. ಅನ್ಯೂಶುವಲ್ ಅಂದರೆ ವಿಶೇಷವಾದದ್ದು, ನಾವು ದಿನನಿತ್ಯ ನೋಡದೇ ಇರುವಂಥದ್ದು. ಅನ್ಯೂಶುವಲ್ ಆ್ಯಂಡ್ ಅಟ್ರಾಕ್ಟಿವ್, ಅಪರೂಪ ಮತ್ತು ವಿಶೇಷ, ಆಕರ್ಷಣೀಯ, ಅಟ್ರಾಕ್ಟಿವ್. ಎಸ್ಪೆಷಲಿ, ವಿಶೇಷವಾಗಿ. ಇನ್ ಆ್ಯನ್ ಓಲ್ಡ್ ಫ್ಯಾಷನ್ಡ್ ವೇ, ಹಳೇ ಮಾದರಿಯದ್ದು, ಓಲ್ಡ್ ಫ್ಯಾಷನ್ದು ಅಂತೀವಲ್ಲ ಅದು. ಇವತ್ತು ಯಾರು ಬೆಲ್ ಬಾಟಮ್ ಪ್ಯಾಂಟ್ ಹಾಕಲ್ಲ. ನಾವು ಕಾಲೇಜ್ ಓದುವಾಗೆಲ್ಲ ಬೆಲ್ ಬಾಟಮ್ ಅಂದರೆ ಇದು ಇಲ್ಲಿ ಮಾಮೂಲಿ ಟೈಟ್ ಇರೋದು, ಇಲ್ಲಿ ಈ ಭಾಗ ಇಲ್ಲಿ ಟೈಟ್ ಇರೋದು, ಇದರಿಂದ ಮುಂದಕ್ಕೆ ಫುಲ್ಲು ಲೂಸ್ ಇಲ್ಲಿವರೆಗೂ ಇರೋದು ಅದು ಪ್ಯಾಂಟು. ಹಾಂ, ಬೆಲ್ ಬಾಟಮ್. ಇಲ್ಲಿ ನೋಡಿ, ಗಂಟೆ, ಬೆಲ್ ಅಂದ್ರೆ ಗಂಟೆ ಅಲ್ವಾ? ಗಂಟೆ ಯಾವ ಭಾಗದಲ್ಲಿ ಅಗಲ ಇರುತ್ತೆ? ಹಾಂ, ಹಂಗೆ ಬೆಲ್ ಬಾಟಮ್. ಬಾಟಮಲ್ಲಿ ಬೆಲ್, ಗಂಟೆ ಕಟ್ಕೊಳ್ಳೋದು ಅಂತ ಅಲ್ಲ. ಈ ಬಾಟಮ್ ಇದೆಯಲ್ಲ, ಇದು ಈ ಭಾಗ ಅಗಲ ಇರೋದು. ಎಸ್, ಓಲ್ಡ್ ಫ್ಯಾಷನ್ಡ್ ವೇ. ಕ್ವಾಯಿಂಟ್ ಅಂದರೆ ಅಪರೂಪ ಮತ್ತು ವಿಶೇಷವಾದದ್ದು ಅಂತ. ಕ್ರೀಕ್ ಅಂದರೆ ಎ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆರ್ ರಿವರ್. ಈ ದೊಡ್ಡ ನದಿ ಅಲ್ಲ, ಸಣ್ಣ ತೊರೆ ಹರಿಯೋದು ಅಂತ ಗೊತ್ತಿದೆ ನಿಮಗೆ? ಝರಿ ಅಂತೀವಲ್ಲ, ತೊರೆ. ಸಣ್ಣ ಹಳ್ಳ ಹರಿತಾ ಇದೆ ಅಂತೆಲ್ಲ ನಾನು ಮಾತಾಡೋದು. ಹಾಂ, ಸೊ ಅದನ್ನು ಕ್ರೀಕ್, ನದಿ, ತೊರೆನ ತೆರೆನ ತೊರೆ ತಾಕೊಳ್ಳಿ. ಹಾಂ,
ಕ್ರೀಕ್ ಅಂತಾರದ, ಎ ಸ್ಮಾಲ್ ನ್ಯಾರೋ ಸ್ಟ್ರೀಮ್ ಆರ್ ರಿವರ್, ಅಥವಾ ಒಂದು ಚಿಕ್ಕ ನದಿ ಅಂತ ಅನ್ಕೋಬೋದು. ನೆಕ್ಸ್ಟು ಆರ್ಚಾರ್ಡ್. ಆರ್ಚಾರ್ಡ್ ಅಂದರೆ ಹಣ್ಣಿನ ಮರಗಳ ತೋಪು. ಎ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್. ಫ್ರೂಟ್ ಟ್ರೀಸ್ ಆರ್ ಗ್ರೋನ್, ಹಣ್ಣುಗಳು ಬೆಳೆದಿರುವಂತಹ ಮರಗಳ ತೋಪು. ಓಕೆ, ದಟ್ ಈಸ್ ಆರ್ಚಾರ್ಡ್. ಆ್ಯಕ್ಚುಲಿ ಆರ್ಚ್ ಹೇಗಿರುತ್ತೆ, ಆರ್ಚ್ ಹಿಂಗೆ ಬಂದಿರ್ತದೆ. ಆಮೇಲೆ ಮರಗಳು ಅಕ್ಕಪಕ್ಕ ಇದ್ದಾಗ ಈಗ ಆರ್ಚ್ ನಿರ್ಮಾಣ ಆಗ್ಬಿಟ್ಟಿರ್ತದೆ, ಜಾಯಿಂಟ್ ಆಗಿರ್ತದೆ. ಈ ಮರಗಳ ತೋಪಲ್ಲೂ ಹಾಗೆ ಇರ್ತದೆ ಅಂತ. ಅಂಡರ್ಸ್ಟುಡಾ? ಅಣ್ಣ ಇಲ್ಲಿ ಆರ್ಚಾರ್ಡ್ ಅಂದರೆ ಮರಗಳ ತೋಪು, ಹಣ್ಣಿನ ಮರಗಳ ತೋಪು ವಿಶೇಷವಾಗಿ. ಎ ಪೀಸ್ ಆಫ್ ಲ್ಯಾಂಡ್ ಇನ್ ವಿಚ್ ಫ್ರೂಟ್ ಟ್ರೀಸ್ ಆರ್ ಗ್ರೌನ್. ನೆಕ್ಸ್ಟ್ gnarled, ಅಲ್ಲಿ ಜಿ ಸೈಲೆಂಟಾಗಿ ಓದ್ಕೋಬೇಕು. gnarled ಅಂತ ಇದೆಯಲ್ಲ, ಜಿ ಮತ್ತು ಆರ್ ಈ ಎರಡು ಸೈಲೆಂಟಾಗಿ ಓದ್ಕೋಬೇಕಲ್ಲಿ. GNARLED ಇದೆ. ಸೊ ದೇರ್ 2 letters ಆರ್ ಸೈಲೆಂಟ್, ಜಿ ಆ್ಯಂಡ್ ಆರ್. gnarled ಅಂತ ಓದ್ಬೇಕದ. gnarled ಅಂದರೆ ಇನ್ ಬ್ರ್ಯಾಂಚ್ ಆಫ್ ಎ ಟ್ರೀ, ಇನ್ ಎ ಬ್ರ್ಯಾಂಚ್ ಆಫ್ ಎ ಟ್ರೀ ವಿತ್ ಟ್ವಿಸ್ಟೆಡ್ ಹಾರ್ಡ್ ಟ್ವಿಗ್ಸ್. ಒಂದು ಕೊಂಬೆ ಇರುತ್ತೆ, ಅದ್ರಲ್ಲಿ ಚಿಕ್ಕ ಚಿಕ್ಕ ರೆಂಬೆಗಳು ಹೊಡೆದಿರ್ತವಲ್ಲ, ಅದನ್ನು ರೆಂಬೆಗಳು ಅಂತ ಇಟ್ಕೊಳ್ಳಿ. ಏನು ನಾಲ್ಡ್ಗೆ ರೆಂಬೆಗಳು, ಅದರಲ್ಲಿ ಅವು ಸ್ಟ್ರೈಟ್ ಬಂದಿರಲ್ಲ, ಹಿಂಗೆ ಒಕ್ಕೊಕ್ರವಾಗಿರೋಂಥವು. ಹಾಂ, ಆ ರೀತಿ. ಟ್ವಿಸ್ಟೆಡ್ ನೋಡಿ, ಅವೆಲ್ಲ ಹಿಂಗೆ ಸ್ಟ್ರೈಟ್ ಇರಲ್ಲ, ಹಿಂಗೆ ನುಳ್ಕೊಂಡಿರೋ ಅಂಥವು. ಟ್ವಿಸ್ಟೆಡ್ ಹಾರ್ಡ್, ಹಾಂ, ಟ್ವಿಸ್ಟೆಡ್ ಹಾರ್ಡ್ ಲಂಪ್ಸ್ ಅವುಗಳು. ಸೊ ಇಷ್ಟು ಅಲ್ಲಿ ವರ್ಡ್ಸ್ ಇವೆ. ಈಗ ಫಸ್ಟ್ ಪ್ಯಾರಾಗ್ರಾಫನ್ನು ನೋಡ್ಕೊಳ್ಳಿ. ನಾವು ಲೆಟ್ ಅಸ್ ಸಿ ದ ಫಸ್ಟ್ ಪ್ಯಾರಾಗ್ರಾಫ್ ಇನ್ ಯುವರ್ ಲೆಸನ್. ಅದು ಆಮೇಲೆ ನೋಡೋಣ. ನೆಕ್ಸ್ಟು ಸಿ ಫಸ್ಟ್ ಪ್ಯಾರಾಗ್ರಾಫ್. ಜೆಂಟ್ಲ್ಮೆನ್ ಆಫ್ ರೇ ಆ್ಯಂಡ್ ಮಿಡಿಯೋ, ರಿಟನ್ ಬೈ ಯುವನ್ ಎ ಸೆಡಿಲೋ. ಈ ಆತರು ಯುವನ್ ಎ ಸೆಡಿಲೋ ಅನ್ನುವ ಲೇಖಕರು ಈ ಪಾಠವನ್ನು ಬರೆದಿದ್ದಾರೆ. ಪಾಠ ಶುರು ಮಾಡುವೆ? ಶಾಲ್ ವಿ ಸ್ಟಾರ್ಟ್? ಪ್ರಿಯಾಂಕಾ, ಫಸ್ಟ್ ಲೈನ್, ಫಸ್ಟ್ ಸ್ಟೇಟ್ಮೆಂಟನ್ನು ಓದು. ರೀಡ್ ಫಸ್ಟ್ ಲೈನ್. It took months of negotiation come to an understanding with the old man. Sit down. It took months of negotiation to come to an understanding with the old man. ಆ ವಯಸ್ಸಾದ ಮುದುಕನ ಜೊತೆ ಒಂದು ಅಗ್ರಿಮೆಂಟಿಗೆ ಬರೋ ಅಷ್ಟೊತ್ತಿಗೆ, ಒಂದು ಒಪ್ಪಂದಕ್ಕೆ ಬರೋ ಅಷ್ಟೊತ್ತಿಗೆ ತಿಂಗಳುಗಳು ಹಿಡಿದವು. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಸಿಯೇಷನ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದಿ ಓಲ್ಡ್ ಮ್ಯಾನ್. ಚಿಕ್ಕ ಹುಡುಗರನ್ನ ಬೇಗ ಒಪ್ಪಿಸ್ಬಿಡ್ಬೋದು, ವಯಸ್ಸಾದವ್ರನ್ನ ಒಪ್ಸೋಕ್ಕಾಗಲ್ಲ ಅಷ್ಟು ಸುಲಭವಾಗಿ ಅಲ್ಲ. It took months of negotiation to come to an understanding with the old man. He was in no hurry. ಹರಿ ಅಂದರೆ ಅರ್ಜೆಂಟ್ ಅಂತ, ಹರಿಬರಿ ಅಂತೀವಿ. ಹರಿಬರಿಯಲ್ಲಿ ಬಂದ, ಅರ್ಜೆಂಟಲ್ಲಿ ಬಂದ. HURRY, ಹರಿ ಬರ್ಕೊಳ್ಳಿ. ಏನು ಹರಿ ಅಂದ್ರೇನು? ಅರ್ಜೆಂಟ್, ಬೇಗ ಅಂತ. ಓಕೆ. He was in no hurry. He was in no urgent. ಆ ಮುದುಕನಿಗೆ ಅರ್ಜೆಂಟ್ ಇರಲಿಲ್ಲ. ವಾಟ್ he had the most of was time. What he had the most of was time. He lived up in Rio and Medio, where his people had been for hundreds of years. ಯಾಕೆ ಅರ್ಜೆಂಟ್ ಮಾಡಲಿಲ್ಲ? ಇಲ್ಲೊಂದು ಜಮೀನು ತೊಗೊಳಕ್ಕೆ ಇಲ್ಲಿ ಬಂತಲ್ಲ, ಜಮೀನು ತೊಗೊಳಕ್ಕೆ ಯಾರೋ ಬಂದಿದ್ದಾರೆ. ಇವನ ಹತ್ರ ಮಾತಾಡಬೇಕು, ಈ ಮುದುಕನ ಹತ್ರ ಡಿಸ್ಕಸ್ ಮಾಡೋಕ್ಕೆ ಬಂದಿದ್ದಾರೆ, ವ್ಯಾಪಾರ ಮಾಡೋದಕ್ಕೆ ಬಂದಿದ್ದಾರೆ. ಅರ್ಜೆಂಟ್ ಮಾಡ್ತಾ ಇಲ್ಲ ಅವನು. ಯಾಕೆ ಅರ್ಜೆಂಟ್ ಮಾಡ್ತಾ ಇಲ್ಲ ಆ ಡಿಸಿಷನ್ ತೊಗೊಳೋದಕ್ಕೆ? ಬೇರೆಯವರು ಅವನ್ನ ಕನ್ವಿನ್ಸ್ ಮಾಡೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ,
ಅವನು ವಾಸ ಮಾಡ್ತಾ ಇರೋ ಸ್ಥಳ ಇದೆಯಲ್ಲ, ಸುಮಾರು 100-200 ವರ್ಷಗಳಿಂದ 100-200-300 100 ವರ್ಷಗಳಿಂದ ಅವರಲ್ಲಿ ನೆಲೆಸಿದ್ದಾರೆ. ಆ ಪ್ಲೇಸ್ ಮೇಲೆ ಅವ್ರಿಗೊಂದು ಸೆಂಟಿಮೆಂಟ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಒಂದು ಫೀಲ್ ಇದೆ. ಏನೇ ಪ್ರವಾಹ ಬಂದ್ರೂ ನಿಮ್ಮೂರನ್ನ ನೀವು ಬಿಟ್ಬಿಟ್ಟು ಹೊಟ್ಟೋಗಿ ಅಂದರೆ ಅಷ್ಟು ಬೇಗ ಒಪ್ಪಕ್ಕಾಗತ್ತಾ? ಯು ಹ್ಯಾವ್ ಸ್ಟ್ರಾಂಗ್ ಫೀಲಿಂಗ್ಸ್ ವಿತ್ ಯುವರ್ ವಿಲೇಜ್, ವಿತ್ ಯುವರ್ ಹೌಸ್, ವಿತ್ ಯುವರ್ ಲ್ಯಾಂಡ್. ಸೊ ದಿಸ್ ಈಸ್ ಎ ಸೆಂಟಿಮೆಂಟ್ ಬಿಟ್ವೀನ್ ಲ್ಯಾಂಡ್ ಆ್ಯಂಡ್ ದ ಪೀಪಲ್, ವಿತ್ ದ ಹೌಸ್ ಆ್ಯಂಡ್ ವಿತ್ ದ ಚಿಲ್ಡ್ರನ್. ಈ ಥರ ಸೆಂಟಿಮೆಂಟ್ ಇದೆ. ಅದಕ್ಕೆ ಅವನ್ನ ಸುಲಭವಾಗಿ ಒಪ್ಪಿಸ್ಲಿಕ್ಕೆ ಆಗ್ತಾಯಿಲ್ಲ ವ್ಯಾಪಾರ ಮಾಡೋದಕ್ಕೆ ಬಂದಿರೋರಿಗೆ. He had the most of his time. He lived up in Rio Medio, where his people had been for hundreds of years. 106 ವರ್ಷ ಅಲ್ಲಿ ವಾಸವಾಗಿದ್ದಾರಲ್ಲ, ಅದಕ್ಕೆ ಅವನಿಗೆ ಆ ಫೀಲ್ ಇದೆ ಆ ಭೂಮಿ ಬಗ್ಗೆ. He tilled the same land they had tilled. ಆ ಪೂರ್ವಿಕರು ಉತ್ತು ಬಿತ್ತಂಥ ಜಮೀನನ್ನೇ ಈತ ಕೂಡ ಉತ್ತು ಬಿತ್ತಿದ್ದಾನೆ. ಹಿ ಟಿಲ್ಲಡ್ ಅಂದರೆ ಉಳುಮೆ ಮಾಡಿದ್ದಾನೆ ಅಂತ. ಟಿಲ್ಲರ್ ಅಂತ ಕೇಳಿದ್ರೆ, ಟಿಲ್ಲರ್ ಟ್ರ್ಯಾಕ್ಟರ್ ಅಂದರೆ ಉಳುಮೆ ಮಾಡೋದು, ನೇಗಿಲು ಅನ್ನೋ ಅರ್ಥ. ಕೇಳಿ. ಹಿ ಟಿಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್. ಅವರು ಉತ್ತಂಥ ಜಮೀನನ್ನೇ ಈತ ಕೂಡ ಉಳುಮೆ ಮಾಡಿದ್ದಾನೆ. ಹಿಸ್ ಹೌಸ್ ವಾಸ್ ಸ್ಮಾಲ್. ಅವನ ಮನೆ ಚಿಕ್ಕದು, ಆದರೆ ಸ್ಮಾಲ್ ಆ್ಯಂಡ್ ರೆಚ್ಡ್, ಸ್ವಲ್ಪ ಹಾಳಾಗಿದೆ. ಹಾಳಾಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಮುರುಕುಲು ಅಂತೀವಲ್ಲ, ಮುರುಕುಲು ಅಂತೀವಲ್ಲ, ಮುರುಕುಲು ಮನೆ ಅಂತೀವಲ್ಲ, ರೆಚ್ಡ್ ಬಟ್ ಕ್ವಾಯಿಂಟ್ ಅಂದರೆ ಸ್ಪೆಷಲ್ ಆಗಿದೆ. ಅದು ತುಂಬ ಓಲ್ಡ್ ಹೌಸು, ಆದರೂ ಏನೋ ಒಂದು ಅಟ್ರ್ಯಾಕ್ಟಿವ್ ಆಗಿದೆ ಅದು. ಇಟ್ ಈಸ್ ಓಲ್ಡ್ ಬಟ್ ಅಟ್ರ್ಯಾಕ್ಟಿವ್. ಕೆಲವೊಂದು ಮನೆಗಳಿರ್ತವೆ, ಹಳೇ ಮನೆಗಳು, ಕೆಲವು ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡಿರ್ತಾರೆ, ಹಳೇ ಮನೆ, ಆದರೆ ಏನೋ ಒಂದು ಆಕರ್ಷಣೀಯವಾಗಿರುತ್ತದು. ಈ ಮಾಡ್ರನ್ನಾಗಿ ಕಟ್ಟಿರೋ ಬಿಲ್ಡಿಂಗ್ಗಳಿಗಿಂತ ಲಿಟಲ್ ಬಿಟ್ ಅಟ್ರಾಕ್ಟಿವಿಟೀಸ್. ಓಕೆ, ಇನ್ ದಟ್ ವೇ ಹಿಸ್ ಹೌಸ್ ವಾಸ್ ವೆರಿ ಕ್ವಾಯಿಂಟ್, ವೆರಿ ಅನ್ಯೂಶುವಲ್ ಆ್ಯಂಡ್ ಅಟ್ರಾಕ್ಟಿವ್. ಸ್ಮಾಲ್, wretched but quaint. The little creek ran through his land. ಅವನ ಜಮೀನಿನ ಮಧ್ಯದಲ್ಲೇ ಒಂದು ಚಿಕ್ಕ ನದಿ ಹರಿತಾ ಇದೆ. ಅಂಥ ಬ್ಯೂಟಿಫುಲ್ ಪ್ಲೇಸ್ ಇರ್ಬೋದು, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ವಾ. ನೀರಾವರಿಗೆ ಏನೂ ತೊಂದರೆ ಇಲ್ಲ, ಅದಕ್ಕೆ ಬೇರೆಯವರು ಆ ಜಮೀನನ್ನ ಕೊಂಡ್ಕೊಳ್ಳೋಕೆ ಬಂದಿದ್ದಾರೆ. A little creek, small river ran through his land. ಹರಿತಾ ಇದೆ. It was a very beautiful place. His orchard was gnarled and beautiful. ಅವನ ಒಂದು ಮರದ ತೋಪ್ ಬೆಳೆಸಿದ್ದಾನೆ, ಹಣ್ಣುಗಳು ತುಂಬಿದವೆ. ಅಬ್ಬಬ್ಬಬ್ಬ, ಇಟ್ ವಾಸ್ ಸೋ ಬ್ಯೂಟಿಫುಲ್. Very attractive to see that fruit trees were grown in that orchard. ಜಮೀನ್ ಮಧ್ಯೆ ಒಂದು ನದಿ ಹರಿತಾ ಇದೆ, ಹಣ್ಣು ತುಂಬಿರೋ ಮರಗಳಿವೆ ಅಂದಾಗ ಯು ಜಸ್ಟ್ ಇಮ್ಯಾಜಿನ್, ಓ ಮೈ ಗಾಡ್. ಸೊ ಹೌ ಕ್ಯಾನ್ ವಿ ಲೀವ್ ದಟ್ ಪ್ಲೇಸ್? ಆ ಜಾಗ ಹೆಂಗೆ ಬಿಟ್ಟು ಹೋಗಕ್ಕೆ ಮನಸ್ಸು ಬರುತ್ತೆ ಅಲ್ವಾ? Isn't it? Yes, sir. We cannot leave. That's very attractive place. His orchard was gnarled and beautiful. ಆ ಆರ್ಚಾರ್ಡು, ಆ ತೋಪಲ್ಲಿ ಮರಗಳು, ಕೊಂಬೆಗಳು ತುಂಬ ಬೆಳೆದಿವೆ. ಅದರ ರೆಂಬೆಗಳೆಲ್ಲ ಹೆಂಗೆ ಬಾಕ್ಕೊಂಡಿವೆ, ಹಿಂಗೆ ಟ್ವಿಸ್ಟ್ ಆಗಿವೆ, ಹಿಂಗೆ ಸ್ಟ್ರೈಟ್ ಇವೆ. ಅದನ್ನು ಯಾರೂ ಕಟ್ ಮಾಡಿಲ್ಲ, ಟ್ರಿಮ್ ಮಾಡಿಲ್ಲ. ಓಕೆ, ದಟ್ ವಾಸ್ ನಾಟ್ ಟ್ರಿಮ್ಡ್. ಹಾಗೆ ಬಿಟ್ಬಿಟ್ಟಿದ್ದಾರೆ. ಎಷ್ಟೆಷ್ಟು ರೆಂಬೆಗಳು ಬೆಳೀತಾವೆ, ಬೆಳ್ಕೊಳ್ಳಿ. ದೆನ್ ನೆಕ್ಸ್ಟ್ ಪ್ಯಾರಾಗೋಣ. ಸೆಕೆಂಡ್ ಪ್ಯಾರಾ ನೋಡ್ಕೊಳ್ಳಿ.
Para second, the day of the sale he came into the office, his coat was old. ಆಯಿತು, ತಿಂಗಳಗಟ್ಟಲೆ ಅವರು ಅಲ್ದು ಬಂದು ಆ ಓಲ್ಡ್ ಮ್ಯಾನನ್ನು ಕನ್ವಿನ್ಸ್ ಮಾಡಿದರು. ಅಂತೂ ಫೈನಲಿ ಆಗಿ ಆ ಮುದುಕ ಆ ಜಮೀನು ಮಾರೋದಕ್ಕೆ ಅವರಿಗೆ ಒಪ್ಕೊಂಡಿದ್ದಾನೆ. ಫೈನಲಿ ಅಗ್ರೀಡ್. ದ ಓಲ್ಡ್ ಮ್ಯಾನ್, gentleman of Rien Medio, finally agreed to sell his land to the buyers. ಅಕೌಂಟ್ ಕೊಡೋರು ಬಂದಿದ್ದಾರೆ, ಬೈಯರ್ಸ್ಗಳು ಬಂದಿದ್ದಾರೆ. ಅವರೊಂದು ಆಫೀಸಿಗೆ ಬರೋಕ್ಕೆ ಹೇಳಿದ್ರು. ನಮ್ಮ ಆತರ್ ಇದಾರಲ್ಲ, ಯುವನ್ AS ಸಿಡಿಲೋ, ಇವರೇ ಬ್ರೋಕರ್. ಆ ಬಿಸ್ನೆಸ್ ನೋಡ್ಕೊಳ್ತಾ ಇರೋರು, ಜಮೀನು ಕೊಡಿಸೋದು, ಜಮೀನು ಮಾರಾಟ ಮಾಡಿಸೋದು, ಈ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ವಾಸ್ ಲೈಕ್ ಎ ಬ್ರೋಕರ್ ಇದ್ದಂಗೆ. ಯುವನ್ AS ಸಿಡಿಲೋ ಅವರೊಂದು ಆಫೀಸ್ ಮಾಡ್ಕೊಂಡಿದ್ದಾರೆ. ಇಂಥ ದಿನ ಆ ಮುದುಕನನ್ನು ಕರ್ಕೊಂಬನ್ನಿ ಅಂತ ಹೇಳಿದರು. ಆವತ್ತು ಆ ಮುದುಕ ಇವರ ಆಫೀಸ್ ಒಳಗಡೆಗೆ ಕೋಲು ಊರ್ಕೊಂಡು ಒಬ್ಬ ಮರಿ ಮೊಮ್ಮಗನ ಕರ್ಕೊಂಡು ಬಂದರು. ಆಫೀಸ್ ಒಳಗಡೆ ಬಂದು ಕೂತ್ಕೊಂಡ್ರು. ದ ಡೇ ಆಫ್ ದಿ ಸೇಲ್, ಮಾರಾಟದ ದಿನ, ಹಿ ಕೇಮ್ ಇನ್ ಟು ದಿ ಆಫೀಸ್, ನಮ್ಮ ಆಫೀಸಿಗೆ ಆ ಮುದುಕ ಬಂದ. ದಟ್ ಓಲ್ಡ್ ಮ್ಯಾನ್ ಕೇಮ್ ಟು ಅವರ್ ಆಫೀಸ್. ನೋಡಿ, ಅವನ ವರ್ಣನೆ ಇದೆ ನೋಡಿ, ಅದು ಅಂಡರ್ಲೈನ್ ಮಾಡ್ಕೊಳ್ಳಿ. ದಿಸ್ ಕ್ವೆಶ್ಚನ್ ವಿಲ್ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ ಫಾರ್ 2 marks. 2 ಮಾರ್ಕಿನ ಕ್ವೆಶ್ಚನ್ಗೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯು ಹ್ಯಾವ್ ಟು ಅಂಡರ್ಲೈನ್. His coat was old, green and faded. ಹೆಂಗಿದೆ ಅವನ ಕೋಟ್ ಹಾಕ್ಕೊಂಡಿದ್ದಾನೆ ಅವನ ಮೇಲೆ. ಹೆಂಗಿದೆ ಅದು? ಓಲ್ಡ್, ಹಳೇದು. ಗ್ರೀನ್, ಹಸಿರು ಬಣ್ಣದು. ಆ್ಯಂಡ್ ಫೇಡ್ ಆಗಿದೆ ಅಂದರೆ ಕಲರ್ ಡಿಮ್ ಆಗಿದೆ, ಮಾಸಿದೆ ಅಂತೀವಲ್ಲ, ಆ ರೀತಿ ಒಂದು ಕೋಟನ್ನು ಹಾಕ್ಕೊಂಬಂದಿದ್ದಾನೆ. ಐ ಥಾಟ್ ಆಫ್ ಸೆನೇಟರ್ ಕ್ಯಾಟ್ರಾನ್. ಅವ್ರನ್ನ ನೋಡಿದ ಕೂಡಲೇ ನಮ್ಮ ಆತರಿಗೆ ಒಂದು ಸಲ ಅಲ್ಲೊಬ್ಬ ಸಂಸದ ಇದ್ದ, ಸೆನೇಟರ್ ಕ್ಯಾಟ್ರಾನ್ ಅಂತ, ಅವನು ನೆನಪಾಗ್ಬಿಡುತ್ತೆ. ಅವ್ರ ರೀತಿ ಕಾಣ್ತಾ ಇದ್ದಾರಲ್ಲ ಇವರು, ಅವರೇ ಬಂದ್ಬಿಟ್ರೆ ಹೆಂಗೆ? ಸೊ ಇ ವಾಸ್ ರಿಸೆಂಬ್ಲಿಂಗ್ ದಟ್ ಪರ್ಸನ್. ಇವರನ್ನು ಆ ವ್ಯಕ್ತಿಗೆ ಹೋಲಿಕೆ ಮಾಡಿಬಿಟ್ರು. ಐ ಥಾಟ್ ಆಫ್ ಸೆನೇಟರ್ ಕ್ಯಾಟ್ರಾನ್ ಹೂ ಹ್ಯಾಸ್ ಬೀನ್ ಸಚ್ ಎ ಪವರ್ with these people up there in the mountains. ಆ ಪರ್ವತ ಪ್ರದೇಶಗಳಲ್ಲಿ ಇವ್ರ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ ಇವರ ಬೆಂಬಲವನ್ನು, ಪ್ರೀತಿಯನ್ನು ಗಳಿಸಿದ್ರು. ಅವರ ಲೀಡರ್ ಕೂಡ ಆಗಿದ್ರು. ಅವರೇನೋ ಇವರು ಅಂತ ಅಂದ್ಕೊಂಬಿಟ್ಟೆ ನಾನು ಅಂತಾರವ್ರು. ಓಕೆ, ದಿ ಆಥರ್ ರಿಮೆಂಬರ್ ಸೆನೇಟರ್ ಕ್ಯಾಟ್ರಾನ್ ಬೈ ಸೀಯಿಂಗ್ ದ ಓಲ್ಡ್ ಮ್ಯಾನ್ಸ್ ಫಿಸಿಕಲ್ ಅಪಿಯರೆನ್ಸ್ ನೋಡ್ಬಿಟ್ಟು ಅವರೇ ಇವರು ಅಂದ್ಕೊಂಡ್ಬಿಡ್ತಾರೆ, ಸೆನೇಟರ್ ಕ್ಯಾಟ್ರಾನ್ ಅನ್ಕೋತಾರೆ. ನೆಕ್ಸ್ಟ್, ಪರ್ಹ್ಯಾಪ್ಸ್ ಇಟ್ ವಾಸ್ ಒನ್ ಆಫ್ ಹಿಸ್ ಪ್ರಿನ್ಸ್ ಆಲ್ಬರ್ಟ್ಸ್. ಪರ್ಹ್ಯಾಪ್ಸ್, ಬಹುಶಃ, ಇಟ್ ವಾಸ್ ಒನ್ ಆಫ್ ಹಿಸ್ ಪ್ರಿನ್ಸ್ ಆಲ್ಬರ್ಟ್ಸ್. ಬಹುಶಃ ಆ ಪ್ರಿನ್ಸ್ ಆಲ್ಬರ್ಟ್ಸ್ ಇದ್ರಲ್ಲ, ಅವ್ರ ಮಗ ಇರ್ಬೋದೇನೋ, ಅವರ ಮಕ್ಕಳಲ್ಲಿ ಇವರು ಒಬ್ಬ ಇರ್ಬೋದೇನೋ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಹಿ ವೋರ್ ಗ್ಲೋವ್ಸ್. ಆ ಮುದುಕ ನೋಡಿ, ಅಲ್ಲೇನು ಕೊರೋನಾ ಇತ್ತಾಗ ಗೊತ್ತಿಲ್ಲ, ಕೈಗೆ ಗ್ಲೌಸ್ ಹಾಕೊಂಬಂದಿದ್ದ. ದಟ್ ಓಲ್ಡ್ ಮ್ಯಾನ್ ವೋರ್ ಗ್ಲೌಸ್, ಕೈಗೆ ಗ್ಲೌಸನ್ನು ಹಾಕ್ಕೊಂಡಿದ್ರು. ಇದೆಲ್ಲ ಬರೀಬೇಕು ಎಕ್ಸಾಮಲ್ಲಿ ನೀವು. ಹಿ ವೋರ್ ಗ್ಲೌಸ್. ದೇ ವರ್ ಓಲ್ಡ್ ಆ್ಯಂಡ್ ಟಾರ್ನ್ ಆ್ಯಂಡ್ ಹಿಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್. ಆ ಗ್ಲೌಸ್ ಹಾಕಿದ್ದಾರೆ. ದೇ ವರ್ ಓಲ್ಡ್ ಆ್ಯಂಡ್ ಟಾರ್ನ್. ಆ ಗ್ಲೌಸ್ಗಳು ಹರಿದಿವೆ ಮತ್ತು ಓಲ್ಡ್, ಹಳೆವು ಮತ್ತು ಓಲ್ಡ್. ಟಾರ್ನ್ ಅಂದರೆ ಹರಿದಿರೋದು, ಹರಿದಿರುವುದು, ಟಾರ್ನ್ ಆಗಿದೆ. ಹರಿದೋಗಿರೋದ್ರಿಂದ ಅವುಗಳ ತುದಿಯಲ್ಲಿ ಬೆರಳ ತುದಿಗಳು ಕಾಣಿಸ್ತಾ ಇದ್ದಾವೆ. ಆ ಗ್ಲೌಸಿಂದ ಫಿಂಗರ್ ಟಿಪ್ಸ್ ಆರ್ ಶೋನ್ ಔಟ್ಸೈಡ್ ಬಿಕಾಸ್ ದಿ ಗ್ಲೌಸ್ ಆರ್ torn.
ಹರಿದೋಗಿರೋದ್ರಿಂದ. ಅಂಡರ್ಸ್ಟುಡ್? 8th and 9th students, how lucky you are. How lucky you are. Because you are listening 10th standard lessons. How lucky you are. Shall we continue? ಚೆನ್ನಾಗಿದೆ ಪಾಠ? ನೋಡಿ ಇನ್ನೂ ಚೆನ್ನಾಗಿದೆ ಮುಂದಕ್ಕೆ. He wore gloves. They were old and torn and his fingertips showed through them. ಹರಿದೋಗಿದೆ ಗ್ಲೌಸ್ಗಳೆಲ್ಲ, ಹಾಗಾಗಿ ಆ ಬೆರಳ ತುದಿಗಳು ಆ ಗ್ಲೌಸಿಂದ ಆಚೆ ಕಾಣಿಸ್ತಾ ಇದ್ದಾವೆ. ಫಿಂಗರ್ ಟಿಪ್ಸ್ ವರ್ ಶೋನ್ ಔಟ್ಸೈಡ್ ಥ್ರೂ ದಿ ಟಾರ್ನ್ ಗ್ಲೌಸ್. ನೆಕ್ಸ್ಟ್, ಹಿ ಕ್ಯಾರಿಡ್ ಎ ಕೇನ್. ಕೇನ್ ಅಂದರೆ ಕೋಲು, ಸ್ಟಿಕ್ ಅಂತೀವಲ್ಲ, ಕೋಲು. ಈ ಕಬ್ಬಿಗೆ ಹೆಂಗಂತ ನೋಡಿ, ಶುಗರ್ ಕೇನ್ ಅಂತೀವಿ, ಸಕ್ಕರೆ ಕಡ್ಡಿ. ಶುಗರ್ ಕೇನ್, ಶುಗರ್ ಕೇನ್ ಅಂದರೆ ಕಬ್ಬು ಅಲ್ವಾ? ಹಾಂ, ಬರೀ ಇಲ್ಲಿ ಕೇನ್ ಅಂತಿದೆ ಅಂದರೆ ಕೋಲು ಅಂದ್ಕೊಳ್ಳಿ. ಹಾಂ, ಕೋಲನ್ನು ಊರ್ಕೊಂಡು ಬಂದಿದ್ದಾನೆ ಮುದುಕ. ಹೇಳ್ತೀನಿ, ಹಾಂ, ಮುಂದಕ್ಕೇನಿದೆ ನೋಡೋಣ. ಹಿ ಕ್ಯಾರಿಡ್ ಎ ಕೇನ್. ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. He carried a cane, but it was only the skeleton of a worn out umbrella. ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ಕೈನಲ್ಲಿ ಕೋಲು ಇಟ್ಕೊಂಬಂದಿದ್ದಾರೆ. ಆ ಕೋಲು ಯಾವುದ್ರದ್ದು ಅಂದರೆ ಅವರ ಹಳೆಯ ಛತ್ರಿದದು. ಒಂದು ಕೊಡೆ ಇತ್ತಲ್ಲ, ಅದು ಹಾಳಾಗಿದೆ, ಹರಿದೋಗಿದೆ. ಅದನ್ನು ಈಗ ಊರ್ಗೋಲಾಗಿ ಮಾಡ್ಕೊಂಡವ್ರು ಇರೋದು ಇವರು. ಅದಕ್ಕೆ ಅವರೇ ಇಲ್ಲಿ ಏನು ಪದ ಬಳಸಿದ್ದಾರೆ ನೋಡಿ. ಇಟ್ ವಾಸ್ ದ ಸ್ಕೆಲಿಟನ್ ಅಂದರೆ ಅಸ್ಥಿಪಂಜರ. ಯಾವುದರ ಅಸ್ಥಿಪಂಜರ? ಅವರ ಹಳೇ ಛತ್ರಿಯ ಅಸ್ಥಿಪಂಜರ ಆ ಕೋಲು ಅಂತ ಬಳಸಿದ್ದಾರೆ. ಬಟ್ ಇಟ್ ವಾಸ್ ಓನ್ಲಿ ದ ಸ್ಕೆಲಿಟನ್ ಆಫ್ ವೋರ್ನ್ ಔಟ್ ಅಂಬ್ರೆಲಾ. ನೋಡಿ, ವೋರ್ನ್ ಔಟ್ ಹಾಳಾಗಿರುವ, ಹಳೆಯ, ವೋರ್ನ್ ಔಟ್ ಅಂಬ್ರೆಲಾ. ಬಿಹೈಂಡ್ ಹಿಮ್ ವಾಕ್ಡ್ ಒನ್ ಆಫ್ ಹಿಸ್ innumerable kin, a dark young man with eyes like a gazelle. ಆ ಮುದುಕನ ಹಿಂದೆ ಒಬ್ಬ ಹುಡುಗ ಬಂದಿದ್ದಾನೆ, ತಾತನ ಜೊತೆ ಬರ್ತಾ ಇದ್ದಾನೆ. ಅವನು ಹೆಂಗಿದ್ದಾನೆ? ಡಾರ್ಕ್ ಯಂಗ್ ಮ್ಯಾನ್, ಕರಿಯ ಅವನು. ಡಾರ್ಕ್ ಯಂಗ್ ಮ್ಯಾನ್, ಆದರೆ ಅವನ ಕಣ್ಣುಗಳಿದ್ದಾವಲ್ಲ, ಈ ಸೈಸ್ ಲೈಕ್ ಎ ಗ್ಯಾಜಲೆ, ಬಟ್ ಜಿಂಕಿ ಅಂತ ಕಣ್ಣುಗಳು. ಗ್ಯಾಜಲೆ ಅಂದರೆ ಒಂದು ಜಿಂಕಿಯ ಜಾತಿಯ ಒಂದು ಪ್ರಾಣಿ, ಗ್ಯಾಜಲೆ. ಯಂಗ್ ಮ್ಯಾನ್ ವಿತ್ ಐಸ್ ಲೈಕ್ ಎ ಗ್ಯಾಜಲೆ. ಇನ್ಯೂಮರಬಲ್ ಕಿನ್ ಅಂತ ಒಂದು ಪದ ಇದೆ ನೋಡಿ. ಇನ್ಯೂಮರಬಲ್ ಕಿನ್. ನ್ಯೂಮರಬಲ್ ಅಂದರೆ ಕಡಿಮೆ, ಎಣಿಸ್ಬೋದು, ನಂಬರ್ ಎಣಿಸ್ಬೋದು. ಇನ್ಯೂಮರಬಲ್ ಜಾಸ್ತಿ ಅನ್ನೋ ಅರ್ಥ. ಅವನ ತುಂಬ ಜನ ರಕ್ತ ಸಂಬಂಧಿಕರಲ್ಲಿ ಇವನು ಒಬ್ಬ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅಂತವಲ್ಲ, ಆದರೆ ಇವನು ಒಬ್ಬ ಅಂತ. ಇನ್ಯೂಮರಬಲ್ ಕಿನ್, ಬ್ಲಡ್ ರಿಲೇಟಿವ್ ಅಂತ. ಆ ಹುಡುಗ ಆ ಮುದುಕನ ಜೊತೆ ಬಂದಿದ್ದ ಆಫೀಸ್ಗೆ. ಪ್ಯಾರಾ 3ನಾ? ನಾವು ಸಿ paragraph 3. The old man bowed to all of us in the room. So when he came directly to the office room, when he entered office room, enter ತಕ್ಷಣ that old man bowed all of us. ಏನು ಬೌಡ್ ಅಂದರೆ ಬಾಗಿ ವಂದಿಸಿದ. ಬೌಡ್. ಐತಲ್ಲಿ ಡ್ರಾಮಾ ಇತ್ತಲ್ಲ, ದಿ ಸ್ವಾನ್ ಆ್ಯಂಡ್ ದ ಪ್ರಿನ್ಸಸ್. ಅಲ್ಲಿ ಗಾರ್ಡ್ ಬರ್ತಾನಲ್ಲ, ಗಾಡ್ ಕೇಮ್ ಅಂಡ್ ಬೌ ಟು ದ ಕಿಂಗ್ ಅಂತ ಬರಲ್ವಾ? ಹಾಂ,
ಬಂದವನು ಅನೌನ್ಸ್ ಮಾಡ್ತಾನಲ್ಲ, ಏನು ದೇವದತ್ತ ಇಸ್ ಕಮಿಂಗ್ ಅಲ್ವಾ, ವಿತ್ ಎ ಕಂಪ್ಲೇಂಟ್ ಅಂತ. ಸೊ ಹಾಗೆ ಬೋರ್ಡ್ ನೋಡಿ, ಈ ಓಲ್ಡ್ ಮ್ಯಾನು ಎಷ್ಟು ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂದರೆ, ವೆನ್ ಈ ಎಂಟರ್ಡ್ ದ ಆಫೀಸ್, ಬ್ರೋಕರ್ ಆಫೀಸ್ ಇತ್ತಲ್ಲ, ಯುವನ್ ಎ ಸೆಡಿಲ್ ಅವ್ರದ್ದು ಬ್ರೋಕರ್ ಆಫೀಸ್ ಇತ್ತಲ್ಲ, ರಿಯಲ್ ಎಸ್ಟೇಟ್ ಆಫೀಸು, ಅಲ್ಲಿ ಒಳಗಡೆ ಬಂದ ತಕ್ಷಣ ಅವನು ಹಿರಿಯವನಾದರೂ ಕೂಡ ವಯಸ್ಸಿನಲ್ಲಿ ಅವ್ರಿಗಿಲ್ಲ, ಅಲ್ಲಿರೋರು ಎಲ್ರಿಗಿಂತ ಎಲ್ಡೆಸ್ಟ್ ಹಿರಿಯವನಾದರೂ ಕೂಡ ಅವರಿಗೆಲ್ಲ ಬಾಗಿ ವಂದಿಸಿದ. He bowed to them. The old man bowed all of us in the room, then he removed his hat and gloves. ಬಾಗಿ ವಂದಿಸಿದ ಮೇಲೆ ನೋಡಿ, ಗೌರವ ಸೂಚಕ ಆ್ಯಕ್ಷನ್ ಅವೆಲ್ಲ. ಇಟ್ ಈಸ್ ಎ ಸಿಂಬಲ್ ಆಫ್ ಗಿವಿಂಗ್ ರೆಸ್ಪೆಕ್ಟ್ ಟು ಅದರ್ಸ್. ಹ್ಯಾಟ್ ತೆಗಿಯೋದು, ಅದಕ್ಕೆ ನೋಡಿ ಹ್ಯಾಟ್ಸ್ ಆಫ್ ಅನ್ನೋದು ಯಾಕೆ ಹೇಳಿ, ಅವ್ರ ಮುಂದೆ ನಾನು ಚಿಕ್ಕವನಾಗ್ಬಿಟ್ಟೆ ಅಂತ, ಅವ್ರು ಮಾಡಿದ ಕೆಲಸಕ್ಕೆ ಶಬಾಷ್ ಅನ್ನುವಾಗ ಹ್ಯಾಟ್ಸ್ ಆಫ್ ಅಂತೀವಿ. ಹ್ಯಾಟ್ ರಿಮೂವಿಂಗ್ ಅಂತ ಹ್ಯಾಟ್ಸ್ ಆಫ್ ಅಂದರೆ, ಹ್ಯಾಟ್ ಆಫ್, ಹ್ಯಾಟ್ಸ್ ಆಫ್ ಅಂದರೆ ಪೊಲೀಸರು ಅವರ ಹೈಯರ್ ಆಫೀಸರ್ಸ್ಗೆ ಹ್ಯಾಟ್ ತೆಗೆದು ಹಿಂಗೆ ಕಂಕ್ಲಿ ಇಟ್ಕೊಂಡು ಆಮೇಲೆ ಸಲ್ಯೂಟ್ ಮಾಡ್ತಾರೆ, ನೋಡಿದ್ದೀರಲ್ಲ, ಹ್ಯಾಟ್ಸ್ ಆಫ್ ಅಂತ. ಹ್ಯಾಟ್ಸ್ ಆಫ್ ಅನ್ನೋ ಪದ ಬಂದಿರೋದೇ ಹಿಂಗೆ. ಬಟ್ ಇವಾಗೆಲ್ಲನು ಅವನಿಗೆ ಹ್ಯಾಟ್ಸ್ ಆಫ್ ಅಂದರೆ ಬರೀ ಹಿಂಗೆ ಅಂತಾರೆ ಅಷ್ಟೇ ಅಲ್ವಾ, ಇಷ್ಟ ಆಗ್ಬಿಟ್ಟಿದೆ ನೋಡಿ ಇವಾಗ. ಹ್ಯಾಟ್ಸ್ ಆಫ್ ಅಂದರೆ ಅವ್ರು ಟೋಪಿ ಹಾಕಿದ್ದು ನನ್ನಂಗೆ ಟೋಪಿ ಹಿಂಗೆ ತೆಗೆದು ಸಲ್ಯೂಟ್ ಮಾಡೋದು, ದಟ್ ಈಸ್ ಹ್ಯಾಟ್ಸ್ ಆಫ್. ಬಟ್ ರೆಸ್ಪೆಕ್ಟ್ಫುಲ್ಲಾಗಿ ಬಿಹೇವ್ ಮಾಡೋದು ಅಂತ. ದ ಓಲ್ಡ್ ಮ್ಯಾನ್ ಬೌಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್, ದೆನ್ ಹಿ ರಿಮೂವ್ಡ್ ಇಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ಹ್ಯಾಟ್ ತೆಗೆದ ಮತ್ತು ಗ್ಲೌಸ್ಗಳನ್ನ ತೆಗೆದು ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಯಾಕೆ ಆ ಗ್ಲೌಸ್ ಮತ್ತು ಹ್ಯಾಟನ್ನು ತುಂಬ ಸ್ಲೋ ಆಗಿ ತೆಗೆದ ಅಂತ. ಹೀಸ್ ರಿಮೂವ್ಡ್ ಇಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ವೆರಿ ಕೇರ್ಫುಲಿ ಆ್ಯಂಡ್ ಸ್ಲೋಲಿ. ಯಾಕೆ ತುಂಬ ಕೇರ್ಫುಲ್ಲಾಗಿ ತೆಗಿತಾನೆ? ಎಸ್, ಯು ವಾಸ್ ವರಿಡ್ ಅಬೌಟ್ ಬಿಕಾಸ್ ದೇ ಆರ್ ಆಲ್ರೆಡಿ ಓಲ್ಡ್ ಆ್ಯಂಡ್ ಟಾರ್ನ್. ಈಗಾಗಲೇ ಹಳೆ ಮತ್ತು ಹರಿದೋಗಿರೋ ಗ್ಲೌಸ್ ಇನ್ನೂ ಹರಿದೋಗ್ತವೆ ಅಂತ. He removed them very slowly and carefully. Chaplin once did that in a picture. ಈಗ ನಮ್ಮ ಲೇಖಕರಿಗೆ ಯುವನ್ ಎ ಸೆಡಿಲ್ ಅವರಿಗೆ ಚಾರ್ಲಿ ಚಾಪ್ಲಿನ್ ನೆನಪಾಗ್ತಾರೆ. ನೋಡಿದ್ದೀರಾ ಚಾರ್ಲಿ ಚಾಪ್ಲಿನ್ನು? ಈ ಕಾಲು ಹಿಂಗೆ ಹಾಕ್ಕೋತಾರೆ, ಒಂದು ಸ್ಟಿಕ್ ಇರುತ್ತೆ, ಒಂದು ಹ್ಯಾಟ್ ಇರುತ್ತೆ, ಇಷ್ಟು ಮೀಸೆ ಇರ್ತದೆ. ಚಾಂಪಿಯನ್ ಅಲ್ಲ, ಅದು ಚಾಪ್ಲಿನ್ ಅಲ್ವಾ? ಅವು ನಡೆಯೋದು ಹಿಂಗೆ, ಅವನು ಹಿಂಗೆ ನೋಡಿದಿರಲ್ಲ, ಹಿಂಗೆ ನಡೆಯೋದು. ಬ್ಲ್ಯಾಕ್ ಆ್ಯಂಡ್ ವೈಟ್, ಕೋಲ್ ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ನಡೀತಾನೆ ಈ ಥರ ಹಿಂಗೆ. ಆ ಓಲ್ಡ್ ಮ್ಯಾನ್ ನೋಡಿದಾಗ ಆ ಕೇಳ್ಕೊಳ್ಳಿ, ಗ್ಲೌಸ್ ಮತ್ತು ಹ್ಯಾಟನ್ನು ಅವನು ತೆಗೆದಿದ್ದು ನೋಡಿದಾಗ ಸಡನ್ನಾಗಿ ನಮ್ಮ ಲೇಖಕರಿಗೆ ಚಾರ್ಲಿ ಚಾಪ್ಲಿನ್ ನೆನಪಾಗ್ತಾನೆ. ಯಾವುದೋ ಒಂದು ಮೂವಿನಲ್ಲಿ, ಪಿಕ್ಚರಲ್ಲಿ ಚಾರ್ಲಿ ಚಾಪ್ಲಿನ್ ಡಿಡ್ ದ ಸೇಮ್ ಥಿಂಗ್ ಇನ್ ಎ ಸೇಮ್ ಸ್ಟೈಲ್. ಈ ಓಲ್ಡ್ ಮ್ಯಾನ್ ಮಾಡಿದ ರೀತಿಯಲ್ಲೇ ಚಾರ್ಲಿ ಚಾಪ್ಲಿನ್ ಒಂದು ಮೂವಿನಲ್ಲಿ ಮಾಡಿರ್ತಾನೆ. ಅದಕ್ಕೆ ನೆನಪಾಗುತ್ತೆ ಅವರಿಗೆ. Immediately, the author Yuval A. Sedilo remembered Charlie Chaplin's movie. Understood? Yes, sir. Next. Charlie Chaplin once did that in a picture in a bank. ಅದು ಒಂದು ಬ್ಯಾಂಕಲ್ಲಿ ನಡೆಯುವಂಥ ಇನ್ಸಿಡೆಂಟಲ್ಲಿ ಆ ಚಾರ್ಲಿ ಚಾಪ್ಲಿನ್ ಆ ರೀತಿ ಮಾಡಿರ್ತಾರೆ ಅಂತ. ಈ ವಾಸ್ ದಿ ಜೆನಿಟರ್. ಅದರಲ್ಲಿ ಅವರು ಒಂದು ಜೆನಿಟರ್ ಆಗಿರ್ತಾರೆ. ಜೆನಿಟರ್ಗೆ ಮೀನಿಂಗ್ ಇದೆಯಾ ನೋಡಿ, ಅಲ್ಲಿ ಏನು ಕೊಟ್ಟಿದ್ದಾರೆ ಮೀನಿಂಗು? ಜೆನಿಟರ್, someone whose job is to look after a school or a large building. ಅಂದರೆ ವಾಚ್ಮ್ಯಾನ್ ಅಂದ್ಕೊಳ್ಳಿ, ಒಂದು ಶಾಲೆಯನ್ನು ನೋಡ್ಕೊಳ್ಳೋದು ಅಥವಾ ದೊಡ್ಡ ಬಿಲ್ಡಿಂಗನ್ನು ಕಾಯುವುದು, ಆಯಾ ಅಥವಾ ಒಂದು ವಾಚ್ಮ್ಯಾನ್ ಟೈಪ್ ಅಂತ. ಓಕೆ, ಆ ರೀತಿ ಆ ಚಾರ್ಲಿ ಚಾಪ್ಲಿನ್ ವರ್ಕು ಆ ಫಿಲಮಲ್ಲಿ ಒಂದು ಬ್ಯಾಂಕಲ್ಲಿ ಆ ಬ್ಯಾಂಕಿಗೆ ವಾಚ್ಮ್ಯಾನ್ ಆಗಿರ್ತಾರೆ ಅಂತ ಚಾರ್ಲಿ ಚಾಪ್ಲಿನ್ ಆ ಮೂವಿನಲ್ಲಿ. ಅದು ನೆನಪಾಗುತ್ತೆ ಇವ್ರಿಗೆ.
ನೆಕ್ಸ್ಟ್ ಬಂದವನೇ ಗ್ಲೌಸ್ನ ಹ್ಯಾಟನ್ನು ತೆಗೆದ. ಆವಾಗ ಚಾರ್ಲಿ ಚಾಪ್ಲಿನ್ ನೆನಪಾಗ್ತಾರೆ ಆತರ್ಗೆ. ದೆನ್ ಹಿ ಹ್ಯಾಂಡೆಡ್ ಹಿಸ್ ಥಿಂಗ್ಸ್ ಟು ದಿ ಬಾಯ್ ಹೂ ಸ್ಟುಡ್ ಒಬೀಡಿಯೆಂಟ್ಲಿ ಬಿಹೈಂಡ್ ದಿ ಓಲ್ಡ್ ಮ್ಯಾನ್ಸ್ ಚೇರ್. ಅವನ್ನೆಲ್ಲ ತೆಗೆದ್ನಲ್ಲ, ಈ ರಿಮೂವ್ಡ್ ಹಿಸ್ ಹ್ಯಾಟ್, ಗ್ಲೌಸ್ ನೆಲ್ಲ ತೆಗೆದ್ನಲ್ಲ. ತೆಗೆದು ಯಾರ ಕೈಲಿ ಕೊಡ್ತಾನೆ? ಅವನ ಮರಿಮಗ ಒಬ್ಬ ಇರ್ತಾನಲ್ಲ, ಮೊಮ್ಮಗ. ಹಾಂ, ಇ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದಿ ಚೇರ್. ಈ ತಾತನ ಚೇರಿನ ಹಿಂಭಾಗದಲ್ಲಿ ನಿಂತಿರ್ತಾನೆ. ದಟ್ ಬಾಯ್ ವಾಸ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದಿ ಚೇರ್. ಸೊ ದ ಓಲ್ಡ್ ಮ್ಯಾನ್ ಹ್ಯಾಂಡ್ ಓವರ್ his hats and gloves and sticks to the boy, dark boy. Understood? ಅವನಿಗೆ ಹಸ್ತಾಂತರಿಸಿದ, ಹ್ಯಾಂಡ್ ಓವರ್ ಮಾಡ್ದ. ಹ್ಯಾಂಡ್ ಓವರ್ ಅಂದರೆ ಹಸ್ತಾಂತರಿಸು, ಕೊಟ್ಟು, ಕೊಡು. ತಡ್ರಿ, ಅವ್ರಿಗೆ ಒಂದು ಕೇಳಿ. ಹಾಂ, ಸಾಕು, ಇಷ್ಟು ನಿಲ್ಲಿಸ್ತೀನಿ ಇವತ್ತು. ಓಕೆ, ವಿ ಸ್ಟಾಪ್ ಹಿಯರ್. ಓಕೆ, ತಡಿಯಪ್ಪ, ತಡ್ಲ ನೆರಳೈತ್ಕೊಂಡ್ಬಿಡ್ಲ ಇಲ್ಲಿ. ನಾವು ದಿಸ್ ಈಸ್ ಫಾರ್ ಯುವರ್ ವರ್ಕ್. ಏನೋ ನೋಡ್ಕೊಳ್ಳಿ, ಕ್ವೆಶನ್ಸ್ ನೋಡ್ಕೊಳ್ಳಿ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಶೇರ್ ಯುವರ್ ರೆಸ್ಪಾನ್ಸಸ್. ನೋಡೋಣ ಆನ್ಸರ್ ಹೆಂಗೆ ಮಾಡ್ತೀರಿ ಕ್ವಿಕ್ಕಾಗೆ. ದಿ ಓಲ್ಡ್ ಮ್ಯಾನ್ ನೋಡಿ, ಏಯ್ತವರು ಪಾಠ ಕೇಳಿದಿರಿ, 9th ಪಾಠ ಕೇಳಿದಿರಿ, ನೀವು ಆನ್ಸರ್ ಮಾಡ್ಬೋದು. ದಿ ಓಲ್ಡ್ ಮ್ಯಾನ್ ವಾಸ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಆ ಮುದುಕ ಇದ್ನಲ್ಲ, ಅವನು ಏನು ಡ್ಯಾಶ್ ಇದೆ, ಏನು 4 ಆಪ್ಷನ್ಸ್ ಆರ್ ದೇರ್. ಅಂಡರ್ಸ್ಟ್ಯಾಂಡಿಂಗ್, ಕ್ವಿಕ್, ಅನ್ಹರಿಡ್, ವಿಟ್ಟಿ. ವೆರಿ ಗುಡ್. ಓಲ್ಡ್ ಮ್ಯಾನ್ ಎಂಥ ಸ್ವಭಾವದವನು? ಅರ್ಥ ಮಾಡಿಕೊಳ್ಳುವವನು, ಅಂಡರ್ಸ್ಟ್ಯಾಂಡಿಂಗ್. ಕ್ವಿಕ್, ಚುರುಕಾದವನು. ಅನ್ಹರಿಡ್, ಅರ್ಜೆಂಟ್ ಮಾಡಲಿಲ್ಲ. ಹರಿ ಅಂದರೆ ಅರ್ಜೆಂಟ್ ಅಂತ. ಅನ್ಹರಿ, ಯಾವುದೇ ಅರ್ಜೆಂಟ್ ಮಾಡಲ್ಲ. ವಿಟ್ಟಿ ಅಂದರೆ ಬುದ್ಧಿವಂತ, ಚತುರ, ವಿಟ್ಟಿ. ಯಾವುದಷ್ಟರಲ್ಲಿ ಆಪ್ಷನ್ ಯಾವುದು? ಅನ್ಹರಿ. ಆಪ್ಷನ್ ಸಿನಾ? ಹಾಂ, ಆಪ್ಷನ್ ಸಿ ಇಸ್ ದ ಆನ್ಸರ್. ಟಿಕ್ ಔಟ್ ದಟ್. ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್. Do you think the ancestors of the old man lived in Rio and Medio? ಇದು ಎಸ್ ಆರ್ ನೋ ಕ್ವೆಶ್ಚನ್ ಥರ ಕೇಳಿದ್ದಾರೆ. ಯುವರ್ ಆನ್ಸರ್ ಮಸ್ಟ್ ಬಿ ಎಸ್ ಆರ್ ನೋ. ಡು ಯು ಥಿಂಕ್ ದಿ ancestors of old man lived in Rio and Medio? ಪ್ರಶ್ನೆ ಅರ್ಥ ಆಯ್ತಾ? ಡು ಯು ಥಿಂಕ್ the ancestors of Rio and Medio, the old man lived there? Do you think? Yes, sir. ಅವನ ಪೂರ್ವಿಕರು ಅಲ್ಲಿ ವಾಸ ಇದ್ರಾ? Yes. The answer must be yes, certainly. ಅಲ್ವಾ? ನೆಕ್ಸ್ಟು ಅದನ್ನು ಸೆಂಟೆನ್ಸಲ್ಲಿ ಹೆಂಗೆ ಬರೀಬೇಕು? ಎಸ್, ದ ancestors of the old man were lived in Rio and Medio ಅಂತ ಬರೀಬೇಕು. Understood? Next question. A word in line 4 of paragraph 1. Paragraph 1ರಲ್ಲಿ 4ನೇ ಸಾಲು, ಲೈನ್ 4, 4ನೇ ಸಾಲು. Suggest that the old man was a farmer. Pick that word. 1ನೇ ಪ್ಯಾರದ 4ನೇ ಲೈನಲ್ಲಿ ಹೇಳುತ್ತೆ, ಮುದುಕ, ಆ ಓಲ್ಡ್ ಮ್ಯಾನು ಒಬ್ಬ ರೈತ ಅಂತ ಹೇಳುತ್ತೆ. ಆ ರೈತ ಅನ್ನೋದಕ್ಕೆ ಅಲ್ಲೊಂದು ಪದ, ಡೈರೆಕ್ಟಾಗಿಲ್ಲ, ಇಂಡೈರೆಕ್ಟ್ ಒಂದು ಪದ ಇದೆ. ಅದು ಯಾವುದು? ಟಿಲ್ಡ್ ಅಂತ ಇದು ನಾನು ಹೇಳಿದ್ನಲ್ಲ, ಟಿಲ್ಲರ್ ಅಂತ ಹೇಳಿದ್ನಲ್ಲ. ಈ ಟಿಲ್ಡ್ ದ ಲ್ಯಾಂಡ್ ಇಸ್ ancestors ದೇ ಹ್ಯಾಡ್ ಟಿಲ್ಡ್ ಅಂತ ಇದೆ ನೋಡಿ ಅಲ್ಲಿ. ಕರೆಕ್ಟಾ? ನೆಕ್ಸ್ಟು 4th ಒನ್ನ. ಕ್ವೆಶನ್ 4. Study the picture and describe the old man's orchard by using the words given below. ಅಲ್ಲೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಆ ಮುದುಕ ಏನೇನು ಬೆಳೆಸಿದ್ದ ಆರ್ಚಾರ್ಡ್ ಬಗ್ಗೆ ಅದನ್ನು ನೀವು ವರ್ಣಿಸಿ. ನಿಮಗೆ ಕ್ಲೂ ಕೊಟ್ಟಿದ್ದಾರೆ, ಅವರೇ ಪದಗಳನ್ನ ಕೊಟ್ಟಿದ್ದಾರೆ, ನೀವು ವಾಕ್ಯದಲ್ಲಿ ಬರೀಬೇಕಷ್ಟೆ. ಯು ಶುಡ್ ರೈಟ್ ಇನ್ ಸೆಂಟೆನ್ಸಸ್. ಏನು? ಎ ಸ್ಮಾಲ್ ಸ್ಟ್ರೀಮ್
ಒಂದು ಸಣ್ಣ ತೊರೆ, ಅನ್ಪ್ಲೆಸೆಂಟ್ ಸಂತೋಷಕರವಲ್ಲದ, ಚೆನ್ನಾಗಿಲ್ಲದ. ಫ್ರೂಟ್ ಬೇರಿಂಗ್ ಟ್ರೀಸ್ ಹಣ್ಣು ಬಿಡುವ ಮರಗಳು. ಓಲ್ಡ್ ಫ್ಯಾಷನ್ಡ್ ಹೌಸ್ ಹಳೇ ಮನೆ. ಅಟ್ರಾಕ್ಟಿವ್. ಸೊ ಯೂಸಿಂಗ್ ದೀಸ್ ವರ್ಡ್ಸ್ ಯು ರೈಟ್ 4 to 5 sentences ಅಬೌಟ್ ದಿಸ್ ಪಿಕ್ಚರ್. ಈ ಚಿತ್ರದ ಬಗ್ಗೆ ಒಂದು 5-6 ವಾಕ್ಯದಲ್ಲಿ ನೀವು ವರ್ಣನೆ ಮಾಡಿ. ವರ್ಣನೆ ಮಾಡುವಾಗ ಯಾವ ಪದ ಬಳಸ್ಬೋದು ಇಲ್ಲಿ ಕ್ಲೂನ ಕೊಟ್ಟಿದ್ದಾರೆ. ಯು ಹ್ಯಾವ್ ಟು ಡೂ ದಟ್. ಅಂಡರ್ಸ್ಟುಡ್? ಅಲ್ಲಿ ನೋಡಿ ಪ್ರಿನ್ಸ್ ಆಲ್ಬರ್ಟ್ಸ್ ಯಾರು ಅಂತ ನೋಡಿ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಗ್ಲಾಸರಿ ನೋಡ್ಕೊಳ್ಳಿ, ಅದು ಇದು ಬಾಟಮ್ ಲೈನ್ಸಲ್ಲಿ ವರ್ಡ್ಸು. ಪ್ರಿನ್ಸ್ ಆಲ್ಬರ್ಟ್ಸ್ ಲಾಂಗ್ ಡಬಲ್ ಬ್ರೆಸ್ಟೆಡ್ ಕೋಟ್. ಇಲ್ಲಿ ಲಾಂಗ್ ಎತ್ತರವಾದ, ಡಬಲ್ ಬ್ರೆಸ್ಟೆಡ್ ಕೋಟ್, 2 ಕೋಟ್ ಹಾಕ್ಕೊಳ್ಳುವಂಥದ್ದು ಅಂತ ಇದೆ ಪ್ರಿನ್ಸ್ ಆಲ್ಬರ್ಟ್ಸಿಗೆ. ಆಮೇಲೆ ಗ್ಯಾಜಲೆಗೆ ಟೈಪ್ ಆಫ್ ಸ್ಮಾಲ್ ಡೀರ್ ವಿಚ್ ಹ್ಯಾಸ್ ಲಾರ್ಜ್ ಬ್ಯೂಟಿಫುಲ್ ಐಸ್. ನಾನು ಹೇಳಿದ್ನಲ್ಲ, ಜಿಂಕೆಯ ರೀತಿಯ ಒಂದು ಪ್ರಾಣಿ, ಲಾರ್ಜ್ ಬ್ಯೂಟಿಫುಲ್ ಐಸ್ ಇರುವಂಥದ್ದು ಗ್ಯಾಜೆಲೆ ಅಂದರೆ. ಆ ಡಾರ್ಕ್ ಬಾಯಿ ಐಸ್ ಹೇಗಿದ್ದು ಅಂತ ಹೇಳ್ತಾರಲ್ಲ ಅಲ್ವಾ, ಇ ಹ್ಯಾಸ್ ದ ಐಸ್ ಲೈಕ್ ಗ್ಯಾಜೆಲೆ ಅಂತಿದೆ. ನೆಕ್ಸ್ಟು ಜಿಂಕೆಯ ರೀತಿಯ ಪ್ರಾಣಿ ಅಂತ ಹಾಕೋದು, ಜಿಂಕೆ ಅಂದ್ರೆ ನಾವೇ. ನೆಕ್ಸ್ಟು ಚಾಪ್ಲಿನ್ ಯಾರು? ಚಾರ್ಲಿ ಚಾಪ್ಲಿನ್ 1899 1977ವರೆಗೆ ಬದುಕಿದ್ದಂಥ ಒಬ್ಬ ಗ್ರೇಟೆಸ್ಟ್ ಆ್ಯಕ್ಟರ್ ಎವರ್ ಸೀನ್ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ ತುಂಬ ಶ್ರೇಷ್ಠವಾಗಿ ಬದುಕಿದ್ದಂಥ ಅದ್ಭುತವಾದ ನಟ. ಹಳೇ ಬ್ಲ್ಯಾಕ್ ಆ್ಯಂಡ್ ವೈಟು, ಮಾತಿರಲ್ಲ, ಬರೀ ಕಾಮಿಡಿ ಆ್ಯಕ್ಷನ್ ಥರ ಇರುತ್ತೆ, ಬಟ್ ಅದರಲ್ಲಿ ವ್ಯಂಗ್ಯ ಇರುತ್ತೆ, ಭಾಳ ದೊಡ್ಡ ವಿಚಾರ ಇರುತ್ತೆ, ನಮಗೆ ಗೊತ್ತಾಗಲ್ಲ ಅಷ್ಟೆ. ತುಂಬ ಟಾಪ್ ಲೆವೆಲ್ ಆ್ಯಕ್ಟರ್ ಅವತ್ತಿನ ಕಾಲದಲ್ಲಿ. ಗಾಂಧೀಜಿ ಇವರೆಲ್ಲ ಅವರು ಪಿಕ್ಚರ್ ನೋಡೋಕ್ಕೆ ಭಾಳ ಇಂಟ್ರೆಸ್ಟ್ ತೋರಿಸೋರಂತೆ. ನೆಕ್ಸ್ಟ್ ನೋಡಿ, ಚಾರ್ಲಿ ಚಾಪ್ಲಿನ್ ಬಗ್ಗೆ ಕೊಟ್ಟೋ ನೋಡಿ. ಸೈಲೆಂಟ್ ಫಿಲ್ಮ್ ಕಾಮಿಡಿಯನ್. ಸೈಲೆಂಟ್ ಫಿಲ್ಮ್ ಡಂಬ್ ಮೂವಿ ಅವೆಲ್ಲ ಮೂಕಿ ಚಿತ್ರಗಳು. ಹಿಂದಿನ ಕಾಲದಲ್ಲಿ ವಾಯ್ಸ್ ಹೆಂಗೆ ಡಬ್ ಮಾಡಬೇಕು ಅಂತ ಅವ್ರುಗಳಿಗೆ ಗೊತ್ತಿರಲಿಲ್ಲ ಹಿಂದೆ ಸಿನಿಮಾ ತೆಗಿಯೋರಿಗೆ. ಹಾಗಾಗಿ ಬರೀ ಮೂಕಿ ಚಿತ್ರಗಳು, ವಾಯ್ಸ್ ಇರಲಿಲ್ಲ, ಅವು ಬರೀ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರೋದು, ಸುಮ್ಮನೆ ಹಿಂಗೆ ಇದು ಮಾಡೋರು, ವರ್ಡ್ಸ್ ಸೌಂಡ್ ಇರಲಿಲ್ಲ, ಅವ್ರ ಮಾತುಗಳು ಬರ್ತಿರಲಿಲ್ಲ, ಕೇಳಿಸ್ತಿರಲಿಲ್ಲ. ವಾಯ್ಸ್ ಡಬ್ಬಿಂಗ್ ಟೆಕ್ನಾಲಜಿ ಅವಾಗಿನ್ನೂ ಬಂದಿರಲಿಲ್ಲ ಜಗತ್ತಲ್ಲಿ. ಆ ರೀತಿ ಆ್ಯಕ್ಟರು. ನೆಕ್ಸ್ಟ್ ಜೆನಿಟರ್ ಯಾರು? ಸಮ್ವನ್ ಹೂಸ್ ಜಾಬ್ ಈಸ್ ಟು ಲುಕ್ ಆಫ್ಟರ್ ಎ ಸ್ಕೂಲ್ ಆರ್ ಲಾರ್ಜ್ ಬಿಲ್ಡಿಂಗ್. ಅಂದರೆ ಏನು ವಾಚ್ಮ್ಯಾನ್, ಇವತ್ತು ವಾಚ್ಮ್ಯಾನ್ ಅಂತೀವಲ್ಲ ಆ ರೀತಿ ಜೆನಿಟರ್ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಸೆನೇಟರ್ ಕ್ಯಾಟ್ರಾನ್ ಯಾರು? ಥಾಮಸ್ ಬೆಂಟನ್ ಕ್ಯಾಟ್ರಾನ್. ಅವ್ರ ಪೂರ್ತಿ ಹೆಸರು ಥಾಮಸ್ ಬೆಂಟನ್ ಕ್ಯಾಟ್ರಾನ್, ಎ ಸೆನೇಟರ್ ಫ್ರಮ್ ನ್ಯೂ ಮೆಕ್ಸಿಕೋ. ನ್ಯೂ ಮೆಕ್ಸಿಕೋದಲ್ಲಿ ಆಯ್ಕೆಯಾಗಿದ್ದಂಥ ಒಬ್ಬ ಸಂಸದ, ಸೆನೆಟ್ ಸಂಸತ್ತು. ಓಕೆ, ಒಬ್ಬ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಒಬ್ಬ ಜನಪ್ರತಿನಿಧಿ, ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಸೆನೇಟರ್ ಕ್ಯಾಟ್ರಾನ್. ಅವನು 1912ಇಂದ 1917ವರೆಗೆ ಅವರು ಸೆನೇಟರ್ ಆಗಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ಎ ಪ್ಯಾರಾಗ್ರಾಫ್ 2ನಲ್ಲಿ ದ ವರ್ಡ್ಸ್ ಹೂ ಆ್ಯಂಡ್ ದೀಸ್ ರೆಫರ್ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ರೆಸ್ಪೆಕ್ಟಿವ್ಲಿ. ಆ ಪ್ಯಾರ ನೋಡಿ, ಸೆಕೆಂಡ್ ಪ್ಯಾರ ನೋಡಿ ಆನ್ಸರ್ ಮಾಡಿ. ಆ ಪ್ಯಾರದಲ್ಲಿ ಹೂ ಮತ್ತು ದೀಸ್ ಯಾರಿಗೆ ಅನ್ವಯಿಸುತ್ತದೆ? ಆ ಸೆಂಟೆನ್ಸ್ ಓದಿ ನಾನು ಹೇಳ್ತೀನಿ, ಅಥವಾ ನೀವೇ ಗೊತ್ತಾದರೆ ಹೇಳ್ಬೋದು ಆನ್ಸರು. ಜಗ ಸೆಂಟೆನ್ಸ್ ಓದಪ್ಪ, ಅದು ಯಾವ ಪ್ಯಾರ ಹೇಳಿದ್ದು?
ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಹೂ ಮತ್ತು ದೀಸ್ ಅನ್ನೋ ವರ್ಡ್ಸ್ ಬರುವ ಸೆಂಟೆನ್ಸ್ ಓದಿ ನೋಡ. ಆನ್ಸರ್ ಯಾರು ಮಾಡ್ತಾರೆ ಈಗ ನೋಡೋಣ. ಲೆಟ್ ಅಸ್ ಸಿ ಹೂ ವಿಲ್ ಗಿವ್ ದಿ ಆನ್ಸರ್ ಫಸ್ಟ್. Who has been such a power with these people up there in the mountains? Perhaps ಯಾರ ಬಗ್ಗೆ ಹೇಳ್ತಾ ಇರೋದು? ಸೆನೆಟರ್ ಕ್ಯಾಟ್ರನ್ ಬಗ್ಗೆ ಅಲ್ವಾ? ಹೌದು ತಾನೆ? ಹಾಂ. ಹೂ ಅಂದರೆ ಅಲ್ಲಿ ಸೆನೆಟರ್ ಕ್ಯಾಟ್ರನ್. ಹೂ ರೆಫರ್ಸ್ ಟು ಸೆನೆಟರ್ ಕ್ಯಾಟ್ರನ್ ಅಂತ ಬರೀಬೇಕು. ದೀಸ್ ಪೀಪಲ್ ಅಂದರೆ ಇಲ್ಲಿ ಯಾವ ಜನಗಳು? ಈ ಜನಗಳು ಅಂದರೆ ದ ಪೀಪಲ್ ಆಫ್ ರಿಯೋ ಎನ್ ಮೆಡಿಯೋ ಅಂತ ಬರೀಬೇಕು. ರಿಯೋ ಎನ್ ಮೆಡಿಯೋದ ಜನಗಳು, ಅಲ್ಲಿ ವಾಸಿಸುವ ಜನಗಳು, ರಿಯೋ ಎನ್ ಮೆಡಿಯೋ. ಅಲ್ಲಿ 2 ಡ್ಯಾಶ್ ಇದೆ. ಒಂದಕ್ಕೆ ಸೆನೆಟರ್ ಕ್ಯಾಟ್ರಾನ್ ಅಂತ ಬರೀರಿ. ಸೆಕೆಂಡ್ ಬ್ಲ್ಯಾಂಕಿಗೆ ಪೀಪಲ್ ಆಫ್ ರಿಯೋ ಎನ್ ಮೆಡಿಯೋ ಅಂತ ಬರೀರಿ. ಈ ಕಡೆ ತಿರ್ಕೊಳ್ಳ, ಈ ಕಡೆ ತಿರ್ಕೊಳ್ಳ. ನಾನು ಎಷ್ಟಲ್ಲಿ ಹೇಳ್ತೀನಿ, ಆ ಕಡೆ ನೋಡಬೇಡಿ. ನೆಕ್ಸ್ಟು ಕ್ವೆಶನ್ ನಂಬರ್ 6. Look at the picture and draw your inference about the old man's appearance and his social living condition. ಅಲ್ಲಿ ಚಿತ್ರ ಕೊಟ್ಟಿದ್ದಾರಲ್ಲ ಓಲ್ಡ್ ಮ್ಯಾನ್ದು ಅಲ್ವಾ? ಓಲ್ಡ್ ಮ್ಯಾನ್ ಪಿಕ್ಚರ್ ಇದೆ. ಪ್ರವೀಣ್ ಲುಕ್ ಅಟ್ ದ ಪಿಕ್ಚರ್. ಆ ಚಿತ್ರವನ್ನು ನೋಡಿ. ಡ್ರಾ ಯುವರ್ ಇನ್ಫರೆನ್ಸ್ ಅಬೌಟ್ ದಿ ಓಲ್ಡ್ ಮ್ಯಾನ್ಸ್ ಅಪಿಯರೆನ್ಸ್ ಆ್ಯಂಡ್ ದಿ ಸೋಷಿಯಲ್ ಲಿವಿಂಗ್ ಕಂಡೀಷನ್. ಆ ವ್ಯಕ್ತಿಯ ನೋಡೋದಕ್ಕೆ ಹೇಗೆ ಕಾಣ್ತಿದ್ದಾನೆ, ಸೋಷಿಯಲ್ ಕಂಡೀಷನ್ ಸಾಮಾಜಿಕ ಸ್ಥಿತಿ ಹೇಗಿರಬಹುದು ಅನ್ನೋದನ್ನು ಬರೀರಿ ಅಂತ. ಡ್ರೈವರ್ ಇನ್ಫರೆನ್ಸ್ ಅಂದರೆ ಇಲ್ಲಿ ಚಿತ್ರ ಬಿಡಿಸಿ ಅಂತಲ್ಲ, ರೈಟ್ ಅಬೌಟ್ ಇಸ್ ಅಪಿಯರೆನ್ಸ್ ಅಂತ. ಹೇಗೆ ನೋಡ್ಲಿಕ್ಕೆ ಕಾಣ್ತಿದ್ದ ಪ್ಯಾರಾದಲ್ಲಿದೆ ಒಂದಷ್ಟು ವರ್ಡ್ಸ್ಗಳು. ನೀವು ಇಮ್ಯಾಜಿನ್ ಮಾಡಿಕೊಂಡು ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ಎಕ್ಸ್ಟ್ರಾ ವರ್ಡ್ಸ್, ಎಕ್ಸ್ಟ್ರಾ ಪಾಯಿಂಟ್ಸ್. ಯು ಕ್ಯಾನ್ ಆ್ಯಡ್ extra points. Okay, then right. Next, the word innumerable kin means that the old man had a number of, ಆತನಿಗೆ ತುಂಬ ಜನ ಏನೋ ಮೊಮ್ಮಕ್ಕಳು ಮರಿಮಕ್ಕಳು ಇದ್ದರು. innumerable kin means ಅದರ ಅರ್ಥ ಕೇಳಿದ್ದಾರೆ. ಚಿಲ್ಡ್ರನ್ನ, ಟ್ರೀಸ್ ಇನ್ ಹಿಸ್ ಆರ್ಚರ್ಡ, ರಿಲೇಟಿವ್ಸಾ, ಫಾಲೋಯರ್ಸಾ, ಕೇನ್ಸಾ? ಯಾವ್ದು ಆನ್ಸರ್? ಯಾವುದ್ರಪ್ಪ? ತುಂಬ ಜನ ಸಂಬಂಧಿಕರು ಅಲ್ವಾ? ಎಲ್ಲ ರಿಲೇಟಿವ್ಸ್ ಆಲ್ಮೋಸ್ಟ್. ಆ ಊರಿನಲ್ಲಿ ಇದ್ದವರೆಲ್ಲ ಹೆಚ್ಚು ಕಡಿಮೆ ಅವ್ನ ಸಂಬಂಧಿಕರೇ. ಸೊ ಅಲ್ಲಿ ರಿಲೇಟಿವ್ಸ್ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಅಲ್ಲ, ಆಪ್ಷನ್ ಸಿ ಅಲ್ಲ ಅದು. ನೆಕ್ಸ್ಟು 8th one. ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್ ದ ಐಸ್ ಆಫ್ ವುಮೆನ್ ಆರ್ ಕಂಪೇರ್ಡ್ ಟು ಫಿಶಸ್. ಅಬ್ಬಬ್ಬಬ್ಬ, ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಭಾರತೀಯರಲ್ಲಿ ಹೆಂಗಸರ ಕಣ್ಣುಗಳನ್ನು ಕಣ್ಣಿಗೆ ಹೋಲಿಸ್ತಾರೆ. ಅಲ್ಲ ಸಾರಿ, ಮೀನು ಫಿಶಸ್, ಅದರಲ್ಲಿ ಮೀನಿಗೆ ಹೋಲಿಕೆ ಮಾಡ್ತಾರೆ. ಬಟ್ ಇನ್ ಇಂಡಿಯನ್ ಕಾಂಟೆಕ್ಸ್ಟ್ ದಟ್ ಐಸ್ ಆಫ್ ವುಮೆನ್ ಆರ್ ಕಂಪೇರ್ಡ್ ಟು ಫಿಶಸ್. ಅದಕ್ಕೆ ಮೀನಿನಂಥ ಕಣ್ಣುಳ್ಳವಳು ಮೀನಾಕ್ಷಿ, ವಿಶಾಲವಾದ ಕಣ್ಣುಗಳುಳ್ಳವಳು ವಿಶಾಲಾಕ್ಷಿ. ಆ್ಯಂಡ್ ಲೋಟಸ್ ಅಂದರೆ ಕಮಲ, ಕಮಲದಂತ ಅಗಲವಾದ ಬಟ್ಲುಗಣ್ಣು ಅಂತೀವಿ ನೋಡಿ. ಅಗಲವಾದ ಬಟ್ಲುಗಣ್ಣಿದ್ರೆ ಅವನ್ನ ಕಮಲಾಕ್ಷಿ ಅಂತ ಕರೀತಾರೆ. ಮೀನಾಕ್ಷಿ, ಕಮಲಾಕ್ಷಿ, ಲೋಟಸ್ ಅಂತ. ಬೇಸ್ಡ್ ಆನ್ ದೇರ್ ಶೇಪ್ ಆ್ಯಂಡ್ ಸೈಜ್. ನೋಡ್ಕೊಳ್ಳಿ, ಬೇಸ್ಡ್ ಆನ್ ದೇರ್ ಶೇಪ್ ಆ್ಯಂಡ್ ಸೈಜ್. ಆ ಶೇಪ್ ಮತ್ತು ಸೈಜ್ ಮೇಲೆ ಮೀನಾಕ್ಷಿ. ಸ್ವಲ್ಪ
ನೀಳವಾಗಿ ಉದ್ದಕ್ಕೆ ಕಣ್ಣುಗಳಿದ್ದರೆ ಸಣ್ಣ ಕುದ್ದಿಗೆ ಮೀನಾಕ್ಷಿ. ಅಗಲವಾದ ದಪ್ಪ ಕಣ್ಣುಗಳು ಬಿಟ್ಟರೆ ಕಮಲಾಕ್ಷಿ. ಲೋಟಸ್ ಸೈಡ್. ಆಮೇಲೆ ಸೊ ಬೇಸ್ಡ್ ಆನ್ ದೇರ್ ಶೇಪ್ ಆ್ಯಂಡ್ ಸೈಜ್, ವೈ ಡು ಯು ಥಿಂಕ್ ದ ಐಸ್ ಆಫ್ ದಿ ಬಾಯ್ ಆರ್ ಕಂಪೇರ್ಡ್ ಟು ಗ್ಯಾಜಲೆ? ಆದರೆ ಇಲ್ಲಿ ಒಂದು ತಮಾಷೆ, ಆದರೆ ಇಲ್ಲಿ ಹುಡುಗನ ಕಣ್ಣುಗಳನ್ನು ಯಾಕೆ ಹಂಗೆ ಹೋಲಿಕೆ ಮಾಡಿದ್ದಾರೆ ಅಂತ. ಗ್ಯಾಜಲೆ ಐಸ್ಗೆ ಯಾಕೆ ಕಂಪೇರ್ ಮಾಡಿದ್ದಾರೆ ಇಲ್ಲಿ ಅಂತ. ಕ್ಯಾನ್ ಯು ರೈಟ್ ಇಟ್ ಇನ್ ಕನ್ನಡ? ನೋಡಿ, ಅವರು ನಿಮಗೆ ಒಂದು ವರ್ಕ್ ಕೇಳಿದ್ದಾರೆ, ಏನು ಅದನ್ನು ಕನ್ನಡದಲ್ಲಿ ಬರೀರಿ ಬೇಕಾದರೆ ಪರವಾಗಿಲ್ಲ. ಕ್ಯಾನ್ ಯು ರೈಟ್ ಇಟ್ ಇನ್ ಕನ್ನಡ? ಕನ್ನಡದಲ್ಲಿ ಅದನ್ನು ಜಿಂಕಿ ಅಂತ ಕಣ್ಣುಗಳಿದ್ರೆ ಏನಂತ ಕರಿಬೋದು? ಅಲ್ಲ, ಈ ಥರ ಮೀನಾಕ್ಷಿ, ಕಮಲಾಕ್ಷಿ ಹಂಗೆ ಬರಿಬೇಕು. ಆ ಥರ ಹೆಂಗೆ ಬರೀದು? ಹಾಂ, ಮೀನು ಅದು, ಜಿಂಕೆ ಅಲ್ವಲ್ಲ. ಸುಮಾರು ವರ್ಷಗಳಿಂದ ನಾನು ತಡ್ರಿ ಪಾಠ ಹೀಗೆ ಟೀಚರಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸುಮಾರು ಒಂದು 15 ವರ್ಷದ ಹಿಂದೆ ಒಂದು ಹುಡುಗಿ ಇದ್ಲು. ಅವಳ ಹೆಸರು ಹರಿಣಾಕ್ಷಿ ಅಂತ. ಹರಿಣ ಅಂದರೆ ಜಿಂಕೆ. ಅಂದರೆ ಇಲ್ಲಿ ಆ ಹುಡುಗನಿಗೆ ಗ್ಯಾಜಲೆ ಐಸ್ ಇರೋವನಿಗೆ ಏನಂತ ಕರಿಬೋದು? ಹರಿಣಾಕ್ಷಿ ಅಂತ ಕರಿಬೋದು. ಹಾಂ, ನೋಡ್ಕೊಳ್ಳಿ. ನೋಡಿ, ಅದು ಕನ್ನಡದಲ್ಲಿ ಕೊಟ್ಟವರಲ್ಲ, ಅಲ್ಲಿಲ್ವ? ಅಲ್ಲಿ ಗ್ಯಾಜಲೆ ಇನ್ ಕನ್ನಡ ಈಸ್ ಏನಂತ ಇದೆ? ಹರಿಣ. ಹರಿಣ ಅಂದರೆ ಜಿಂಕೆ. ನೆಕ್ಸ್ಟ್ ನೋಡಿ, ಹೌ ಡಿಡ್ ಕ್ವೆಶ್ಚನ್ ನಂಬರ್ 9. How did the old man greet the people who had been waiting for them? ಮಕ್ಕಳ, ಆ ಓಲ್ಡ್ ಮ್ಯಾನು ಅವ್ರ ಆಫೀಸಿಗೆ ಬಂದಾಗ ಅವ್ರಿಗೆ ವಿಶ್ ಮಾಡ್ದ, ಅವ್ನಿಗೆ ರೆಸ್ಪೆಕ್ಟ್ ತೋರಿಸ್ತಾನಲ್ವಾ ಓಲ್ಡ್ ಮ್ಯಾನು. ಹೇಗೆ ಗ್ರೀಟ್ ಮಾಡ್ದ, ಅವ್ರಿಗೆ ಹೇಗೆ ರೆಸ್ಪೆಕ್ಟ್ ತೋರಿಸ್ದ ಅಂತ. ಈ ರಿಮೂವ್ಡ್ ಹ್ಯಾಟ್ಸ್ ಆ್ಯಂಡ್ ಗ್ಲೌಸ್ ಆ್ಯಂಡ್ bowed to them. Isn't it? In that way, that old man showed his respect to the people who are in the office. No, I think I handed it over to the boy. The boy who was standing behind his chair. ಅಲ್ಲಿಗೆ ಕೊಟ್ಬಿಟ್ಟು ಅವನು ರೆಸ್ಪೆಕ್ಟನ್ನು ತೋರಿಸಿದ. ನೆಕ್ಸ್ಟು ಲಾಸ್ಟ್ ಮೀನಾಕ್ಷಿ. ನೆಕ್ಸ್ಟ್ ಕ್ವೆಶ್ಚನ್, ಲಾಸ್ಟ್ ಒನ್, 10th. The old man removed be quiet. The old man removed his hat and gloves carefully. ಓಲ್ಡ್ ಮ್ಯಾನು ಹ್ಯಾಟ್ ಮತ್ತು ಗ್ಲೌಸನ್ನು ತುಂಬ ಕೇರ್ಫುಲ್ಲಾಗಿ ತೆಗೆದ ಅಲ್ಲ. ಸೊ ವೈ ರೀಸನ್? 2 reasons are given. Two sub-questions are given. Was he afraid that they would get spoiled? ಅರ್ಥ ಏನು? Was he afraid that they would get spoiled? ಅವು ಹಾಳಾಗಿ ಹೋಗ್ಬಿಡ್ತವೆ ಅನ್ನೋ ಭಯನಾ? ಎಸ್ ಆರ್ ನೋ ಕ್ವೆಶನ್ ಇದೆ ಇಲ್ಲಿ. ಭಯನಾ? ಎಸ್. ನೆಕ್ಸ್ಟ್ ಬಿ, whose style did it remind the writer of? ಅವನು ಆ ರೀತಿ ತೆಗೆದಿದ್ದು ಲೇಖಕರಿಗೆ ಏನನ್ನ ನೆನಪಿಸಿತು? It reminded the author the Charlie Chaplin who did the same thing in a movie. Okay, ಆ 2 sub questions-ಗೂ ನೀವು ಆನ್ಸರ್ ಬರೆಯು. Understood? Yes, sir. Okay, this is enough for today. We will continue
the lesson, continued part of this lesson in the next class. Did you understand?